ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂಥ ಕೆಲಸ ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 223ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸೆಪರೇಟ್ ಆಗಿ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಡೀಟೇಲ್ಡ್ ಕ್ಲಾಸ್ಗಳನ್ನು ಮಾಡಲಾಗಿದೆ. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಪ್ಲೇಲಿಸ್ಟ್ ಅಲ್ಲಿ ಚೆಕ್ ಮಾಡಿ. ಇವತ್ತಿನ ತರಗತಿಯಲ್ಲಿ ಹೊಸ ಚಾಪ್ಟರ್ ಆಧುನಿಕ ಭಾರತದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ದಟ್ ಈಸ್ ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಇಂಡಿಯಾ. ಕಳೆದ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಭಾರತಕ್ಕೆ ಮೊದಲು ಪೋರ್ಚುಗೀಸರು ಬಂದರು, ಡಚ್ಚರು, ಬ್ರಿಟಿಷರು, ಡೇನ್ಸ್, ನಂತರ ಫ್ರೆಂಚರು ಹೀಗೆ ಬರ್ತಾ ಬಂದರು. 5 ಜನ ಭಾರತಕ್ಕೆ ಯುರೋಪಿಯನ್ನರು ಬಂದರು. ಅದರಲ್ಲಿ ನೆಲೆಗೊಂಡದ್ದು ಬ್ರಿಟಿಷರು. ಅದಕ್ಕೆ ಕಾರಣ ಏನು? ಭಾರತವನ್ನ ಬ್ರಿಟಿಷರು 200 ವರ್ಷಗಳ ಕಾಲ, ಸರಿಸುಮಾರು 200 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಅದಕ್ಕೆ ಕಾರಣ ಏನು? ಅವರು ಭಾರತಕ್ಕೆ ಬಂದದ್ದು ವ್ಯಾಪಾರಕ್ಕೋಸ್ಕರ. ಆದರೆ ಅವರಿಗೆ ಇಡೀ ಎಂಟೈರ್ ಅಖಂಡ ಭಾರತವನ್ನ ಆಳ್ವಿಕೆ ಮಾಡುವಂತಹ ಒಂದು ಚಾನ್ಸ್ ಸಿಗುತ್ತೆ. ಅದು ಹೇಗೆ ಸಿಕ್ತು? ಅದು ಹೇಗೆ ಅವರು ಹಂತವಾಗಿ ಒಂದಿಸ್ತಿ ಭಾರತವನ್ನ ಆಕ್ರಮಣ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇಲ್ವಲ್ಲ? ಬಿಕಾಸ್ ಭಾರತವನ್ನ ಹಲವಾರು ರಾಜರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಔರಂಗಜೇಬ ನಂತರದ ಭಾರತದಲ್ಲಿ ನಾನು ನಿಮಗೆ ಚರ್ಚೆ ಮಾಡ್ತಾ ಹೋಗಿದ್ದೆ, ಯಾವ ಯಾವ ರಾಜ್ಯಗಳು ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ವು ಅಂತೇಳಿ. ಹೇಗೆ ಬ್ರಿಟಿಷರು ಅವರೆಲ್ಲರನ್ನು ಕೂಡ ಸೋಲಿಸಿ ಅಥವಾ ಅವರೆಲ್ಲರನ್ನು ಕೂಡ ಬದಿಗೊತ್ತಿ ಹೇಗೆ ಭಾರತವನ್ನ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಭಾರತದಲ್ಲಿ ಮೊದಲು ಬ್ರಿಟಿಷರು ಬಂದಾಗ ವ್ಯಾಪಾರಕ್ಕೋಸ್ಕರ ಅವರು ಯುದ್ಧಗಳನ್ನ ಮಾಡಿದ್ರು. ವ್ಯಾಪಾರದಲ್ಲಿ ಮುನ್ನಡೆ ಸಾಧಿಸಲಿಕ್ಕೆ ನಂತರವಾಗಿ ಪ್ರದೇಶಕ್ಕೋಸ್ಕರ ಭಾರತವನ್ನು ಆಳ್ವಿಕೆ ಮಾಡಲಿಕ್ಕೆ ಯುದ್ಧವನ್ನ ಮಾಡಿದ್ರು. ಅಪ್ ಟು 1947 ಭಾರತವನ್ನ ಅವರೇ ಕಂಟ್ರೋಲ್ ಮಾಡಿದ್ರು. ಯಾವ ರೀತಿ ಕಂಟ್ರೋಲ್ ಮಾಡಿದ್ರು ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಹೆಡ್ಡಿಂಗ್ ಅನ್ನು ಹಾಕೊಳ್ಳಿ, ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಅವರ ಆಕ್ರಮಣ. ಆಧುನಿಕ ಇತಿಹಾಸದಲ್ಲಿ ಬ್ರಿಟಿಷ್ ಆಕ್ರಮಣ ಮಹತ್ವದ ಸ್ಥಾನವಾಗಿದೆ. ಯಾಕಪ್ಪ ಅಂತಂದ್ರೆ ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಇಂಡಿಯಾ ಇಸ್ ಅ ಸಿಗ್ನಿಫಿಕೆಂಟ್ ಪ್ಲೇಸ್ ಇನ್ ಮಾಡರ್ನ್ ಹಿಸ್ಟ್ರಿ. ಕಾರಣ ಇಷ್ಟೇ, ಭಾರತೀಯರ ಲೈಫ್ ಏನಿದೆ ಇವತ್ತು ಏನ್ ನಾವು ಇಂಗ್ಲಿಷ್ನ ಕಲ್ತ್ಕೊಂಡಿದ್ದೀವಿ, ಅವರು ಭಾರತವನ್ನ ಸರಿಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಅದರಲ್ಲಿ ಅವರ ಸಂಸ್ಕೃತಿ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ, ನಮ್ಮ ಸಂಸ್ಕೃತಿಯೂ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ ಅವರ ಮೇಲೆ. ಆದರೆ ಅತಿ ಕಡಿಮೆ ಅವರ ಸಂಸ್ಕೃತಿಯನ್ನ ನಾವು ಹೆಚ್ಚಾಗಿ ಒಪ್ಕೊಳ್ತಾ ಹೋದ್ವಿ. ಆ ಒಪ್ಪಿಕೊಳ್ಳುವಂತೆ ಅವರ ಮಾಡಿದರು. ನಮ್ಮ ಸಂಸ್ಕೃತಿಯನ್ನ ನಾವು ಕೀಳಾಗಿ ಭಾವಿಸಿ ಅವರ ಸಂಸ್ಕೃತಿಯೇ ಶ್ರೇಷ್ಠ, ಅವರೇ ದೊಡ್ಡವರು ಅನ್ನುವ ಮಟ್ಟಕ್ಕೆ ನಮ್ಮ ಮೈಂಡ್ ಅನ್ನ ಅವರು ತಿರುಚಿದರು. ಅದು ಎಲ್ಲ ರೀತಿಯಲ್ಲೂ ಕೂಡ ಅವರು ಏನು ನಮ್ಮನ್ನ ದೇಶವನ್ನ ಆಳ್ವಿಕೆಯನ್ನ ಮಾಡಿದ್ರು, ಆ ಆಳ್ವಿಕೆಯಲ್ಲಿ ಸಂಸ್ಕೃತಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ನಮ್ಮನ್ನ ಕಂಪ್ಲೀಟ್ ಆಗಿ ಅವರ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಅವರು ಏನು ಪ್ಲಾನ್ ಮಾಡಿದ್ರು, ಏನೇನು ಪ್ಲಾನ್ಗಳನ್ನ ಮಾಡಿದ್ರು, ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ರೀತಿಯಾಗೂ ಭಾರತೀಯ ಪ್ರತಿಯೊಬ್ಬ ಜೀವನದ ಪ್ರತಿಯೊಂದು ನಡಿಗೆಯ ಮೇಲೂ ಕೂಡ ಅವರು ಪರಿಣಾಮವನ್ನು ಬೀರಿದ್ದಾರೆ. ಪ್ರತಿಯೊಬ್ಬ ಬ್ರಿಟಿಷರಿಂದ ಪ್ರತಿಯೊಬ್ಬ ಭಾರತೀಯನು ಕೂಡ ಅಫೆಕ್ಟ್ ಆಗಿದ್ದಾರೆ. ಅವತ್ತಿನ ಕಾಲದಲ್ಲಿಯೂ ಕೂಡ ಇವತ್ತು ಕೂಡ ನಾವು ಅವರ ಸಂಸ್ಕೃತಿಯಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಕೂಡ ಆಗಿದ್ದೀವಿ. ಅವತ್ತು ಅವರ ಆಳ್ವಿಕೆ ಮಾಡೋ ಟೈಮಲ್ಲಿ ಭಾರತೀಯ ಪ್ರತಿಯೊಬ್ಬರೂ ಕೂಡ, ನಮಗೇನು ಸಂಬಂಧ ಇಲ್ಲಪ್ಪ, ಪ್ರತಿಯೊಬ್ಬ ರೈತನೂ ಕೂಡ, ಬುಡಕಟ್ಟು ಜನಾಂಗದವರು, ಕಾಡಿನಲ್ಲಿದ್ದಂಥವರು ಕೂಡ, ಅವರೂ ಕೂಡ ಅವರ ಮೇಲೂ ಕೂಡ ಅವರು ಇನ್ಫ್ಲೂಯೆನ್ಸ್ ಅನ್ನ ಮಾಡಿದ್ದಾರೆ. ಸರ್, ಕಾಡಲ್ಲಿದ್ದಾರೆ, ಅವ್ರ ಮೇಲೆ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು? ಐ ವಿಲ್ ಟೆಲ್ ಯು. ಫಾರೆಸ್ಟ್ ರೂಲ್ಸ್ ಗಳನ್ನ ತೆಗೆದುವ ಮುಖಾಂತರವಾಗಿ ಅಲ್ಲೂ ಕೂಡ ಅವರ ಜೊತೆಗೂ ಕೂಡ ಯುದ್ಧಗಳನ್ನ ಮಾಡ್ತಾ ಹೋಗ್ತಾರೆ. ರೈತರೊಂದಿಗೂ ಕೂಡ ಪ್ರೆಸೆಂಟ್ ದಂಗೆಗಳಾಗ್ತಾ ಹೋಗ್ತವೆ. ಹಲವಾರು ಬುಡಕಟ್ಟು ಜನಾಂಗಗಳು ಕೂಡ ಇವರ ಮೇಲೆ ದಂಗೆಗಳನ್ನ ಇರ್ತಾರೆ. ಕಾರಣಗಳೇನು? ಐ ವಿಲ್ ಟೆಲ್ ಯು. ಪ್ರತಿಯೊಬ್ಬರ ಭಾರತೀಯ ಜೀವನದ ಮೇಲೂ ಕೂಡ ಇವರು ಪರಿಣಾಮವನ್ನು ಬೀರಿದ್ದಾರೆ. ಇದು ವಿವಿಧ ಹಂತಗಳಲ್ಲಿ ವಿಕಸನಗೊಂಡಿತು. ಅದರಲ್ಲಿ ಮೊದಲ ಹಂತ ಯುದ್ಧಗಳು.
ಮೊದಲ ಹಂತ ಯುದ್ಧಗಳು, ನಂತರವಾಗಿ ಅವರ ಪಾಲಿಸಿಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲ ಹಂತ ಯುದ್ಧಗಳು, ಇವರು ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಪ್ರತಿಯೊಂದು, ಇಟ್ ಹಾಸ್ ಅಫೆಕ್ಟೆಡ್ ಎವರಿ ವಾಕ್ ಆಫ್ ಇಂಡಿಯನ್ ಲೈಫ್. ಅವ್ರು ಅಫೆಕ್ಟ್ ಮಾಡಿದ್ದು ಫಸ್ಟ್ ಅದನ್ನ ನಾವು ಇನ್ಫ್ಲೂಯೆನ್ಸ್ ಅದರಿಂದ ಯಾರಿಂದ ಅಫೆಕ್ಟ್ ಆಗಿದೆ ಅಂದ್ರೆ ಯುದ್ಧಗಳಿಂದ. ಮೊದಲ ಹಂತ ಯುದ್ಧಗಳಿಂದ. ಯುದ್ಧಗಳನ್ನು ಯಾಕೆ ಮಾಡಿದ್ರು? ಯುರೋಪಿಯನ್ ಕಂಪನಿಯು, ಅವರ ಕಂಪನಿ ಆಕ್ಚುಲಿ ಅದು ಸರ್ಕಾರನಲ್ಲ, ಅದು ಫಸ್ಟ್ ಕಂಪನಿಯಾಗಿ ಬಂದದ್ದು ಭಾರತಕ್ಕೆ ವ್ಯಾಪಾರವನ್ನ ಮಾಡ್ಲಿಕ್ಕೋಸ್ಕರ ಬಂದದ್ದು ಒಂದು ಯುರೋಪಿಯನ್ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅದು ಬಂದು ಭಾರತದಲ್ಲಿ ಪ್ರಾಬಲ್ಯಕ್ಕಾಗಿ ಯುದ್ಧಗಳನ್ನ ಮಾಡುತ್ತೆ, ಹಲವಾರು ಯುದ್ಧಗಳನ್ನ ಮಾಡುತ್ತೆ. ಎರಡು ರೀತಿಯಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಧ್ಯಯನದ ಅನುಕೂಲಕ್ಕೋಸ್ಕರ. ಒಂದು ವಾರ್ ಫಾರ್ ಸುಪ್ರಿಮಸಿ, ಅದರಲ್ಲಿ ಮೀನಿಂಗ್ ನೋಡಿ, ಸುಪ್ರಿಮಸಿಗೋಸ್ಕರ, ಪ್ರಾಬಲ್ಯಕ್ಕೋಸ್ಕರ ಯುದ್ಧವನ್ನ ಮಾಡುವಂತಹದ್ದು. ಇವರಿಗೆ ಕಾಂಪಿಟೇಟರ್ಸ್ ಯಾರಾಗಿದ್ರು? ಯೂಶಲಿ ಫ್ರೆಂಚರು. ಅತಿ ಹೆಚ್ಚಾಗಿ ಅವರಿಗೆ ಕಾಂಪಿಟೇಷನ್ ಕೊಟ್ಟಿದ್ದೇ ಫ್ರೆಂಚರು. ಆದ್ರಿಂದ ಈ ಫ್ರೆಂಚರ ಜೊತೆ ಬಹುಮುಖ್ಯವಾಗಿ 3 ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳು ಜರುಗುತ್ತವೆ. ಇದು ವಾರ್ ಫಾರ್ ಸುಪ್ರಿಮಸಿ, ಪ್ರಾಬಲ್ಯಕ್ಕಾಗಿ ನಡೆದಂತಹ ಯುದ್ಧಗಳು. 3 ಆಂಗ್ಲೋ ಕಾರ್ನಾಟಿಕ್ ವಾರ್ಸ್ಗಳು ನಡೀತವೆ. ಐ ವಿಲ್ ಟೆಲ್ ಯು. 1746ರಿಂದ 1763ವರೆಗೆ 3 ಆಂಗ್ಲೋ ಕಾರ್ನಾಟಿಕ್ ವಾರ್ಗಳು ನಡೀತವೆ. ನಂತರವಾಗಿ ಕಂಪನಿ ಯುದ್ಧಗಳಲ್ಲಿ ತೊಡಗಿಕೊಳ್ಳುತ್ತೆ. ಬಹುಮುಖ್ಯವಾಗಿ ಭಾರತದಲ್ಲಿ ನೋಡ್ರಿ, ಅವರವರು ಓಡಾಡ್ಕೊಂಡ್ರು. ಈಗ ಭಾರತದಲ್ಲಿ ಕಂಪನಿ ವಾರ್ಫೇರ್ ಅಲ್ಲಿ ಯುದ್ಧಗಳಲ್ಲಿ ತೊಡಗಿಕೊಳ್ಳುತ್ತೆ. ಬಹುಮುಖ್ಯವಾಗಿ ಪ್ಲಾಸಿ ಕದನದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಯುದ್ಧಗಳನ್ನು ಸ್ಟಾರ್ಟ್ ಮಾಡಿಕೊಳ್ಳುತ್ತೆ ಲೋಕಲ್ ಜೊತೆಗೆ. ನಂತರವಾಗಿ ಬಕ್ಸಾರ್ ಕದನ, 4 ಆಂಗ್ಲೋ ಮೈಸೂರು ಕದನಗಳು, 3 ಆಂಗ್ಲೋ ಮರಾಠ ಯುದ್ಧಗಳು ಅಂಡ್ 2 ಆಂಗ್ಲೋ ಸಿಖ್ ಯುದ್ಧಗಳು. ಅದೇ ರೀತಿಯಾಗಿ ನೋಡಿ, ಮತ್ತು 3 ಆಂಗ್ಲೋ ಅಫ್ಘಾನ್ ಯುದ್ಧಗಳು, 3 ಆಂಗ್ಲೋ ಬರ್ಮಾ ಯುದ್ಧಗಳು, ಆಂಗ್ಲೋ ನೇಪಾಳಿ ಯುದ್ಧ, ಟಿಬೆಟ್ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ನಂತರವಾಗಿ ಭೂತಾನ್ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಖಂಡ ಭಾರತ ಅಂತ ಏನ್ ಕರಿತೀವಿ, ಅಖಂಡ ಭಾರತದ ಕಾನ್ಸೆಪ್ಟ್ ಅಂತ ಏನ್ ಕರಿತೀವಿ, ಎಲ್ಲದರ ಮೇಲೂ ಕೂಡ ಇವರು ಯುದ್ಧಗಳನ್ನ ಮಾಡಿದ್ದಾರೆ. ಪ್ಲಾಸಿ ಕದನ, ಬಕ್ಸಾರ್ ಕದನ, 4 ಆಂಗ್ಲೋ ಮೈಸೂರು ಯುದ್ಧಗಳು, 3 ಆಂಗ್ಲೋ ಮರಾಠ ಯುದ್ಧಗಳು, 2 ಆಂಗ್ಲೋ ಸಿಖ್ ಯುದ್ಧಗಳು, 3 ಆಂಗ್ಲೋ ಅಫ್ಘಾನ್ ಯುದ್ಧಗಳು, 3 ಆಂಗ್ಲೋ ಬರ್ಮಾ ಯುದ್ಧಗಳು, ಆಂಗ್ಲೋ ನೇಪಾಳಿ ಯುದ್ಧ, ಟಿಬೆಟಿನ್ ಯುದ್ಧ ಮತ್ತು ಭೂತಾನ್ ಯುದ್ಧ. ಇಷ್ಟೂ ಕದನಗಳನ್ನ ನಾನು ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಹಂತವಾಗಿ ಏನೇನು ಆಗ್ತಾ ಹೋಯ್ತು, ಯಾಕೆ ಆ ಯುದ್ಧ ಆಯ್ತು ಅನ್ನೋದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಲಿಂಕ್ ಮಾಡಿಕೊಂಡು. ಎಕ್ಸಾಂಪಲ್, 3 ಆಂಗ್ಲೋ ಕರ್ನಾಟಿಕ್ ಯುದ್ಧಗಳು ನಡೆದವು. ಪ್ರಾಬಲ್ಯಕ್ಕಾಗಿ ಆಂಗ್ಲರು ಮತ್ತು ಫ್ರೆಂಚರ ಮಧ್ಯೆ ನಡೆದವು. ಸರ್, ಲೋಕಲ್ ಕಾರಣಗಳಿಗೋಸ್ಕರ ನಡೆದ್ವಾ? ನೋ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತದೆ ಅವ್ರ ಮಧ್ಯೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದಲ್ಲೂ ಕೂಡ ಅವ್ರ ಮಧ್ಯೆ ಯುದ್ಧ ಆಗ್ತಿತ್ತು. ಅದು ಇಲ್ಲಿ ಪ್ರಭಾವವನ್ನು ಬೀರ್ತಾ ಹೋಯ್ತು. ಲೈಕ್ ದಿಸ್. ಅದರಿಂದ ಆಕ್ಚುಲಿ 2ನೇ ಆಂಗ್ಲೋ ಕರ್ನಾಟಿಕ್ ಯುದ್ಧ ಮಾತ್ರ ಲೋಕಲ್ ಕಾರಣಕ್ಕೋಸ್ಕರ ಯುದ್ಧ ಆಗಿದ್ದು. ಮೊದಲು ಮತ್ತು 3ನೇ ಆಂಗ್ಲೋ ಕರ್ನಾಟಿಕ್ ಯುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂಥದ್ದು. ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರಷ್ಟೇ. ಅದ್ರ ಬಗ್ಗೆ ನಾನು ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ. ಫಸ್ಟ್ ಹೆಡ್ಡಿಂಗ್ ಹಾಕೊಳ್ಳಿ, ವಾರ್ಫೇರ್ ಫಾರ್ ಸುಪ್ರಿಮಸಿ, ಪ್ರಾಬಲ್ಯಕ್ಕಾಗಿ ಯುದ್ಧ. ಫ್ರೆಂಚ್ ಮತ್ತು ಬ್ರಿಟಿಷ್ ಕಂಪನಿಗಳು, ಎರಡೂ ಕಂಪನಿಗಳು ಕೂಡ ಅತ್ಯಂತ ಸ್ಟ್ರಾಂಗ್ ಕಂಪನಿಗಳು. ಫ್ರೆಂಚ್ ಕಂಪನಿ ಬ್ರಿಟಿಷ್ ಕಂಪನಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಇತ್ತು. ಆದರೆ ಯಾಕೆ ಫ್ರೆಂಚ್ ಕಂಪನಿ ಭಾರತದಲ್ಲಿ ನೆಲೆಯೂರಕ್ಕಾಗಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಿಮಗೆ ಕಾರಣ ಕೊಡ್ತಾ ಹೋಗ್ತೀನಿ. ಯಾಕೆ ನೆಲೆಯೂರ್ಲಿಲ್ಲ? ಫ್ರೆಂಚ್ ಕಂಪನಿಯನ್ನ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇತ್ತು. ಗೌರ್ಮೆಂಟ್ ನ ಕಂಪನಿ ಅದು. ಏನೇ ಮಾಡಬೇಕಾಗಿದ್ರು ಕೂಡ ಅಲ್ಲಿಂದ ಆರ್ಡರ್ ಬರಬೇಕಾಗಿತ್ತು. ಆದರೆ ಬ್ರಿಟಿಷ್ ಕಂಪನಿ ಹಂಗಲ್ಲ. ಇಟ್ ಈಸ್ ಅ ಪ್ಯೂರ್ಲಿ ಪ್ರೈವೇಟ್ ಕಂಪನಿ. ಇವರು ಅಟ್ಯಾಕ್ ಮಾಡಿ ಆಮೇಲೆ ತಿಳಿಸ್ತಾ ಇದ್ರು ಬ್ರಿಟನ್ಗೆ, ಲೈಕ್ ದಿಸ್. ಆದ್ರಿಂದ ಇದು ಕೂಡ ಅವರಿಗೆ ಬ್ರಿಟಿಷರಿಗೆ ಹೆಲ್ಪ್ ಆಯ್ತು. ಬಟ್ ಶಕ್ತಿಶಾಲಿ ಅಂತ ಬಂದಾಗ ಫ್ರೆಂಚರು ಶಕ್ತಿಶಾಲಿ ಆಸ್ ಕಂಪೇರ್ ಟು ಬ್ರಿಟಿಷರಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಐ ಆಮ್ ಟೆಲಿಂಗ್, ಭಾರತದಲ್ಲಿ ಫ್ರೆಂಚರು ಶಕ್ತಿಶಾಲಿ ಆಗಿದ್ರು. ಆದರೂ ಯಾಕೆ ಕಳ್ಕೊಂಡ್ರು? ಐ ವಿಲ್ ಟೆಲ್ ಯು. ಫ್ರೆಂಚ್ ಮತ್ತು ಬ್ರಿಟಿಷ್ ಕಂಪನಿಗಳು ಭಾರತದಲ್ಲಿ ಪ್ರಾಬಲ್ಯಕ್ಕಾಗಿ ಯುದ್ಧಗಳನ್ನ ಮಾಡ್ತವೆ. ಇದನ್ನ ಆಂಗ್ಲೋ ಕರ್ನಾಟಿಕ್ ಯುದ್ಧಗಳು ಅಥವಾ ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳು. ಕಾರ್ನಾಟಿಕ್ ಯುದ್ಧ ಇವನ್ ಸಿಂಪಲ್ ಆಗಿ ಕರ್ನಾಟಕ ಯುದ್ಧಗಳು ನೆನಪಿಟ್ಕೋಬಹುದು. ಆಂಗ್ಲೋ ಕರ್ನಾಟಕ ಯುದ್ಧಗಳು ಅಥವಾ ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳು ಎಂದು ಕರೆಯಲಾಗ್ತದೆ. 3 ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳು ನಡೀತವೆ. ಇವುಗಳು 1746ರಿಂದ 1763ರಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ 3 ಯುದ್ಧಗಳು ನಡೀತವೆ. ನೋಡ್ರಿ,
ನೀವ್ ಅನ್ಬೋದು ಸರ್, ಭಾರತದಲ್ಲಿ 3 ಕಾರ್ನಾಟಿಕ್ ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳು ನಡೆದಿವೆ, ಎಲ್ಲವೂ ಲೋಕಲ್ ಕಾರಣಗಳು ನಡೆದಿವೆ ಅನ್ನೋ. 1 ಮತ್ತು 3ನೇ ಯುದ್ಧಗಳು ನಡೆದವು ಫಾರಿನ್ ಕಾಸಸ್ಗಳಿಗೆ, ವಿದೇಶಿ ಕಾರಣಗಳಿಗಾಗಿ ನಡೆದವು. ಲೋಕಲ್ ಕಾಸಸ್ಗಳಿಗೆ ನಡೆದಿದ್ದು ಒಂದೇ ಒಂದು, ನೇಟಿವ್ ಕಾಸಸ್ಗೆ ನಡೆದಿದ್ದು ಒಂದೇ ಯುದ್ಧ, ಅದು 2ನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ಮಾತ್ರ ಈ ಲೋಕಲ್ ಕಾಸ್ಗಳಿಗೆ ನಡೆಸಲಾಯಿತು. 1 ಮತ್ತು 3ನೇ ಯುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರ ಮಧ್ಯೆ ಜಗಳ ಆಗ್ತಿತ್ತು, ಅದಕ್ಕೋಸ್ಕರ ಇಲ್ಲೂ ಕಾಮನ ಜಗಳ ಆಯ್ತು ಅಷ್ಟೇ. ಈಗ ನಾನು ಮತ್ತೆ ಇನ್ನೊಬ್ಬರ ಕಾಂಪಿಟೇಟರ್ ಅನ್ಕೊಳ್ಳೋದು, ನಾವು ಅಮೆರಿಕದಲ್ಲಿ ನಾವಿಬ್ರು ಅಲ್ಲಿ ಜಗಳ ಆಡ್ಕೊಂತೀವಿ, ನಮ್ಮ ಬ್ರಾಂಚ್ಗಳು ಭಾರತದಲ್ಲೂ ಕೂಡ ಇರ್ತವೆ, ಆಟೋಮೆಟಿಕ್ ಅಮೆರಿಕದಲ್ಲಿ ಇಬ್ರು ಕೂಡ ಹೊಡೆದಾಡ್ಕೊಳ್ತಾ ಇದೀವಿ ಅಂದಾಗ ಆಟೋಮೆಟಿಕ್ ಅದು ಭಾರತ ಕೂಡ ಹಬ್ಲೇಬೇಕು. ಇವರು ಕೂಡ ಜಗಳ ಸ್ಟಾರ್ಟ್ ಆಯ್ತು ಇಲ್ಲಿ. ಹಂಗೆ ಸ್ಟಾರ್ಟ್ ಆಗಿದ್ದು 1 ಮತ್ತು 3ನೇ ಯುದ್ಧಗಳು ವಿದೇಶಿ ಕಾರಣಗಳಿಗಾಗಿ ನಡೆದವು, ಸ್ಥಳೀಯ ಕಾರಣಗಳಿಗೆ ನಡೆದಿದ್ದು ಕೇವಲ ಒಂದೇ ಯುದ್ಧ ಮಾತ್ರ. ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ಈ ಕೆಳಗಿನ ಯಾವ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ಸ್ಥಳೀಯ ಕಾರಣಗಳಿಗಾಗಿ ನಡೆದಿದೆ? 2ನೇ ಕಾರ್ನಾಟಿಕ್ ಯುದ್ಧ. 2 ಕಾರ್ನಾಟಿಕ್ ಯುದ್ಧಗಳೇನಿವೆ, 1 ಮತ್ತು 3ನೇದು ವಿದೇಶಿ ಕಾರಣಗಳಿಗಾಗಿ ನಡೆದಿರುವಂತಹದ್ದು. ಕಾರಣಗಳನ್ನ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇವರಿಬ್ರು ಮಧ್ಯೆ, ಫ್ರೆಂಚ್ ಮತ್ತು ಬ್ರಿಟಿಷರ ಮಧ್ಯೆ, ಭಾರತದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರಕ್ಕೋಸ್ಕರ ಇಬ್ರು ಮಧ್ಯೆ ಎಲ್ಲೆಲ್ಲಿ ಇವರು ಎಲ್ಲೆಲ್ಲಿ ಇವರು ವ್ಯಾಪಾರಕ್ಕೋಸ್ಕರ ಕಾಂಪಿಟೇಷನ್ ಮಾಡ್ತಿದ್ರು, ಅಲ್ಲೆಲ್ಲವೂ ಕೂಡ ಫ್ರೆಂಚ್ ಮತ್ತು ಬ್ರಿಟಿಷ್ ಕಂಪನಿಗಳ ಮಧ್ಯೆ ಜಗಳ ಆಗ್ತಾನೆ ಇತ್ತು. ಅದು ಭಾರತದಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇತ್ತು. ಫ್ರೆಂಚ್ ಕಂಡ್ರೆ ಬ್ರಿಟಿಷ್ ಆಗ್ತಿರ್ಲಿಲ್ಲ, ಬ್ರಿಟಿಷ್ ಕಂಡ್ರೆ ಫ್ರೆಂಚಿ ಆಗ್ತಿರ್ಲಿಲ್ಲ. ಈ ರೀತಿಯಾಗಿ ಅವರಿಬ್ರು ಮಧ್ಯೆ ಒಂದು ವೈರತ್ವ ಬೆಳೀತಾ ಹೋಯ್ತು ವ್ಯಾಪಾರಕ್ಕೋಸ್ಕರ. ಹೆಡ್ಡಿಂಗ್ ಅನ್ನು ಹಾಕೊಳ್ಳಿ, ಮೊದಲ ಆಂಗ್ಲೋ ಕಾರ್ನಾಟಿಕ್ ಯುದ್ಧ 1746ರಿಂದ 48 ನಡೆಯುವಂತ ಯುದ್ಧ. ಯಾಕೆ ನಡೀತು? ಲೋಕಲ್ ಕಾಸ್ಗಳಿಗೆಲ್ಲ ಇಲ್ಲೇನೋ ಜಗಳ ಆಡ್ಕೊಳ್ಳಿಲ್ಲ. ಯಾಕೋಸ್ಕರ ನಡೀತಪ್ಪ ಅಂತಂದ್ರೆ, ಆಸ್ಟ್ರಿಯನ್ ವಾರ್ ಆಫ್ ಸಕ್ಸೆಷನ್, ಯುರೋಪಿನಲ್ಲಿ ಆಸ್ಟ್ರಿಯನ್ ಯುದ್ಧ, ಈ ಯುದ್ಧಕ್ಕೆ ಇಲ್ಲೂ ಕಾರಣ ಆಯ್ತು. ಅಲ್ಲಿ ಆಸ್ಟ್ರಿಯನ್ ವಾರ್ ಆಫ್ ಸಕ್ಸೆಷನ್ ಇನ್ ಯುರೋಪ್, ಅಲ್ಲಿ ಜಗಳ ಸ್ಟಾರ್ಟ್ ಆಗಿದ್ದು, ಆ ಜಗಳ ಇಲ್ಲೂ ಕೂಡ ಕಂಟಿನ್ಯೂ ಆಯ್ತು. ಹೆಂಗೆ? ಭಾರತದಲ್ಲಿ ಏನಾಯ್ತು? ಅಲ್ಲಿ ಇಬ್ರು ಬಗ್ಗೆ ಜಗಳ ಸ್ಟಾರ್ಟ್ ಆಯ್ತು. ಭಾರತದಲ್ಲಿ ಏನಾಯ್ತಪ್ಪ ಅಂದ್ರೆ, ಇಲ್ಲಿ ಫ್ರೆಂಚ್ ಸ್ಟ್ರಾಂಗ್ ಇದ್ರು, ಅದರಲ್ಲಿ ಫ್ರೆಂಚ್ ಗವರ್ನರ್ ಡೂಪ್ಲೆ ಅಂತಿದ್ದ. ಅವನು ಗ್ರೇಟೆಸ್ಟ್ ಶಕ್ತಿಶಾಲಿ, ಅವನು ಸಾಹಸಗಳನ್ನ ನಾವು ಅಷ್ಟು ಸಾಹಸಿ ಅವನು ಡೂಪ್ಲೆ, ಫ್ರೆಂಚ್ ಗವರ್ನರ್ ಅಷ್ಟು ಪರಾಕ್ರಮ ಉಳ್ಳವನು. ಆಟೋಮೆಟಿಕ್ ಆಸ್ಟ್ರಿಯನ್ ವಾರ್ ಆಫ್ ಸಕ್ಸೆಷನ್ ಅಲ್ಲಿ ಇಬ್ರು ಮಧ್ಯೆ ಜಗಳ ಆಗ್ತಾ ಇತ್ತು. ಆ ಜಗಳ ಇಲ್ಲೂ ಕೂಡ ಕಂಟಿನ್ಯೂ ಆಯ್ತು. ಇಬ್ರು ಮಧ್ಯೆ ಕಂಡ್ರೆ ಆಗ್ತಿರ್ಲಿಲ್ಲ. ಫ್ರೆಂಚ್ ಗವರ್ನರ್ ಏನ್ ಮಾಡ್ದ? ಫ್ರೆಂಚ್ ಗವರ್ನರ್ ಡೂಪ್ಲೆ ಬ್ರಿಟಿಷರ ಮದ್ರಾಸ್ನ ಸೇಂಟ್ ಜಾರ್ಜ್ ಕೋಟೆಯಲ್ಲಿ ಅದ್ರ ಮೇಲೆ ದಾಳಿ ನಡೆಸ್ತಾರೆ. ಫ್ರೆಂಚರು ಇಲ್ಲಿ ಭಾರತದಲ್ಲಿ ಫ್ರೆಂಚರು ಡೂಪ್ಲೆ ಬ್ರಿಟಿಷರ ಮದ್ರಾಸ್ನ ಸೇಂಟ್ ಜಾರ್ಜ್ ಕೋಟೆಯ ಮೇಲೆ ದಾಳಿ ನಡೆಸ್ತಾನೆ. ಅಲ್ಲಿ ಸೇಂಟ್ ಜಾರ್ಜ್ ಕೋಟೆಗೆ ದಾಳಿ ನಡೆಸ್ಬಿಟ್ಟು ಅಲ್ಲಿಂದ ಬ್ರಿಟಿಷರನ್ನ ಓಡಿಸ್ತಾನೆ. ನೋಡ್ರಿ, ಫಸ್ಟ್ ಅಟ್ಯಾಕ್ ಆಗಿರೋದು ಯಾರಿಂದ? ಫಸ್ಟ್ ಅಟ್ಯಾಕ್ ಆಗಿರುವಂತಹದ್ದು ಫ್ರೆಂಚರಿಂದ, ಬ್ರಿಟಿಷರಿಂದಲ್ಲ. ಫ್ರೆಂಚ್ ಅಟ್ಯಾಕ್ ಮಾಡ್ತಾರೆ ಬ್ರಿಟಿಷರ ಮೇಲೆ, ಬ್ರಿಟಿಷರನ್ನ ಸೇಂಟ್ ಜಾರ್ಜ್ ಕೋಟೆಯಿಂದ ಓಡಿಸ್ತಾರೆ ಮದ್ರಾಸ್. ಆಗ ಅಲ್ಲಿಂದ ಓಡಿ ಹೋದಂತಹ ಬ್ರಿಟಿಷರು ಕರ್ನಾಟಕದ ನವಾಬನಿಗೆ, ಮದ್ರಾಸ್ ಅವನ ಕಂಟ್ರೋಲ್ ಇತ್ತು, ಕರ್ನಾಟಕದ ನವಾಬನಿಗೆ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಕರ್ನಾಟಕದ ನವಾಬ ಯಾರಿದ್ದ ಅಂದಾಗ ಅನ್ವರುದ್ದೀನು, ಇವನೊಬ್ಬ ಬಕ್ರ. ಸರ್, ಯಾಕೆ ನೀವು ರಾಜನನ್ನ ಬಕ್ರ ಅಂತಿದ್ರೆ? ಐ ವಿಲ್ ಟೆಲ್ ಯು ಯಾಕೆ ಅಂತ ನಿಮಗೆ ಹೇಳ್ತಾ. ಫ್ರೆಂಚ್ ಗವರ್ನರ್ ಡೂಪ್ಲೆ ಸೇಂಟ್ ಜಾರ್ಜ್ ಕೋಟೆ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಬ್ರಿಟಿಷರನ್ನ ಓಡಿಸ್ತಾನೆ. ಅಲ್ಲಿ ಓಡಿ ಹೋದಂತಹ ಬ್ರಿಟಿಷರು ಕರ್ನಾಟಕದ ನವಾಬ ಆಗಿರ್ತಕ್ಕಂಥ ಅನ್ವರುದ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಏನಂತ? ನೋಡಿ ನಾವು ಸುಮ್ಮನೆ ಇದ್ವಿ, ಫ್ರೆಂಚ್ ಗವರ್ನರು ಡೂಪ್ಲೆ ಬಂದ್ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ನಮ್ಮನ್ನ ಓಡಿಸ್ಬಿಟ್ಟ. ಅನ್ವರುದ್ದೀನು ನೋಡ್ರಿ, ಇದು ಆಗಿರುವಂತ ಯುದ್ಧ ಯುರೋಪ್ ಅಲ್ಲಿ ಆಗಿರುವಂತದ್ದು, ಅದನ್ನ ಭಾರತ ಕಂಟಿನ್ಯೂ ಮಾಡಿದ್ರು. ಅದನ್ನ ಕಂಪ್ಲೇಂಟ್ ತಗೊಂಡೋಗಿ ಬ್ರಿಟಿಷರ್ ಏನ್ ಮಾಡ್ಬಿಟ್ರು? ಅನ್ವರುದ್ದೀನಿಗೆ ಹೇಳಿದ್ರು. ಅನ್ವರುದ್ದೀನ್ ಏನ್ ಮಾಡ್ಬಿಟ್ಟ ಅಂದ್ರೆ, ದೊಡ್ಡ ಶಕ್ತಿಶಾಲಿ ತರ ಬಿಹೇವ್ ಮಾಡ್ದ. ಇಲ್ಲಿ ಅವನು ಟೆಕ್ನಿಕಲಿ ಆಲೋಚನೆ ಮಾಡಿಲ್ಲ. ಒಬ್ಬ ಬ್ರಿಲಿಯಂಟ್ ತರ ಏನೋ ಒಂಥರ ಯೋಚನೆ, ನಾನು ಶಕ್ತಿಶಾಲಿ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ಕೊಂಡು ಬ್ರಿಟಿಷರ್ ಕಂಪ್ಲೇಂಟ್ ಮಾಡಿದ್ರು. ಈಗ ಅನ್ವರುದ್ದೀನು ತನಗೆ ತೆಗೆದುಕೊಂಡ್ಬಿಟ್ಟ, ಮನಸ್ಸಿಗೆ ತಗೊಂಡ್ಬಿಟ್ಟ. ಮನಸ್ಸು ತಗೊಂಡು ಏನ್ ಮಾಡ್ದ? ಐ ವಿಲ್ ಟೆಲ್ ಯು, ಬಕ್ರ ಆಗ್ತಾನೆ. ಅನ್ವರುದ್ದೀನ್ ಹೇಳ್ತಾನೆ,
ಡೂಪ್ಲೆಗೆ ಒಂದು ಆದೇಶವನ್ನ ಕಳಿಸ್ತಾನೆ, ನೀನು ಇವ್ರು ಯಾಕೆ ಅಟ್ಯಾಕ್ ಮಾಡದೆ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಡ ಅಂತೇಳಿ. ಅದಕ್ಕೆ ಡೂಪ್ಲೆ ಅದನ್ನ ತಿರಸ್ಕರಿಸ್ತಾನೆ. ನೋಡ್ರಿ, ಈಗ ಇವನಿಗೆ ಅನ್ವರುದ್ದೀನ್ ಸ್ವತಃ ಈಗ ತನ್ನ ಸೋಲುತ ತಗೊಂಡ್ಬಿಡ, ತನ್ನ ಸೋಲುತರ. ಈಗ ಯಾವಾಗ ಅನ್ವರುದ್ದೀನ್ ಹೇಳ್ತಾನೆ ಡೂಪ್ಲೆಗೆ, ಅವ್ರನ್ನ ಅಟ್ಯಾಕ್ ಮಾಡಬೇಡಪ್ಪ ನೀನು, ಅವನ್ ಕಂಟ್ರೋಲ್ ಇರೋದು ಮದ್ರಾಸು, ಅನ್ವರುದ್ದೀನ್ ಕಂಟ್ರೋಲ್ ಆಗಿದೆ. ಆ ಒಂದು ಆದೇಶವನ್ನ ಡೂಪ್ಲೆ ತಿರಸ್ಕರಿಸ್ಬಿಡ್ತಾನೆ. ಬಿಕಾಸ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತಿದೆ ಇವ್ರ ಮಧ್ಯೆ. ಇವನು ಅದು ಅರ್ಥ ಆಗ್ಲಿಲ್ಲ ಇವನಿಗೆ. ಅನ್ವರುದ್ದೀನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರ ಮಧ್ಯೆ ಹೊಡೆದಾಟ ಆಗ್ತಿದೆ, ಅದು ಇಲ್ಲಿ ಕಂಟಿನ್ಯೂ ಆಗಿದೆ. ಇಬ್ರಿಗೂ ಒಂದ್ ಎಲ್ಲೆರಡು ಬಿಟ್ಟು ಸುಮ್ನಿಸಿದ್ರೆ ಕೈ ಆಗ್ತಿರ್ಲಿಲ್ಲ. ಇವನು ಎಂಟರ್ ಆಗ್ಬಿಟ್ಟ. ಇವನು ಬ್ರಿಟಿಷರು ಚೆನ್ನಾಗಿ ನಾಟಕ ಮಾಡಿದ್ರು, ಹೌದು 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 ನಮ್ಗೆ ಹಿಂಗೆ ಚೆನ್ನಾಗಿ ನಾಟಕ ಮಾಡಿದ್ರು. ಇವನು ಹೋಗ್ಬಿಟ್ಟು ಡೂಪ್ಲೆಗೆ ಆದೇಶ ಮಾಡ್ದ. ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧ ಅಂತ ಗೊತ್ತಿಲ್ಲದಲೆ ಇವನು ಮನಸ್ಸಿಗೆ ತಗೊಂಡ್ಬಿಟ್ಟ. ಏನ್ ಮಾಡ್ದ, ಯಾವಾಗ ಡೂಪ್ಲೆ ಇದನ್ನ ತಿರಸ್ಕಾರ ಮಾಡ್ತಾನೆ, ಇದರಿಂದಾಗ್ಲಿ ಡೂಪ್ಲೆ ಮತ್ತು ಅನ್ವರುದ್ದೀನ್ ಸೈನ್ಯ ನೋಡಿ ಬ್ರಿಟಿಷರು ಎಂಟರ್ ಆಗ್ಲಿಲ್ಲ ಇಲ್ಲಿ. ಅನ್ವರುದ್ದೀನ್ ಏನ್ ಮಾಡ್ದ, ಅನ್ವರುದ್ದೀನ್ ತನ್ನ ಸೈನ್ಯ ತೆಗೆದುಕೊಂಡು ಹೋಗ್ಬಿಟ್ಟು ಮದ್ರಾಸ್ ಹತ್ರ, ಮದ್ರಾಸ್ನ ಅಡಿಯಾರಲ್ಲಿ ಅನ್ವರುದ್ದೀನ್ ಸೈನ್ಯ ಒಂದು ಕಡೆ, ಇನ್ನೊಂದು ಕಡೆ ಡೂಪ್ಲೆ ಸೈನ್ಯ. ನೋಡ್ರಿ, ಬ್ರಿಟಿಷರ ಸೈನ್ಯವೇ ಇಲ್ಲ ಇಲ್ಲಿ. ಒಂದು ಕಡೆ ಅನ್ವರುದ್ದೀನ್ ಸೈನ್ಯ, ಇನ್ನೊಂದು ಕಡೆ ಡೂಪ್ಲೆ ಸೈನ್ಯ. ಇಬ್ಬರ ಮಧ್ಯೆ ಮದ್ರಾಸ್ನ ಅಡಿಯಾರಲ್ಲಿ ಯುದ್ಧ ಆಗುತ್ತೆ. ನಂತರವಾಗಿ ಸ್ಯಾಂಟೋಮಲ್ಲೂ ಕೂಡ ಯುದ್ಧ, ಇಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರೆ, ಇಬ್ರು ಕೂಡ ಯುದ್ಧಗಳನ್ನ ಮಾಡ್ಕೊಳ್ತಾರೆ. ಒಂದು ವಿಚಾರ, ತನ್ನಲ್ಲಿರುವ ವೀಕ್ನೆಸ್ ಅನ್ನ ಯುರೋಪಿಯನ್ನರಿಗೆ ತೋರಿಸ್ದಂಗಾಯ್ತು. ಯಾಕೆ ಗೊತ್ತಾ, ಫ್ರೆಂಚರು ಮತ್ತು ಬ್ರಿಟಿಷರ ಆರ್ಮಿ ಭಾರತದ ಆರ್ಮಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಪ್ಡೇಟ್ ಆಗಿತ್ತು, ಅಪ್ಗ್ರೇಡ್ ಆಗಿತ್ತು, ಸೊಫಿಸ್ಟಿಕೇಟೆಡ್ ಆರ್ಮಿ ಅವ್ರದ್ದು. ಭಾರತದ ಆರ್ಮಿ ಇನ್ನು ಕತ್ತಿಗಳನ್ನ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಸ್ವಲ್ಪ ಓಲ್ಡ್ ಆರ್ಮಿ ನಮ್ದು, ಅಂದ್ರೆ ಹಳೇ ಕಾಲದ ಒಂದು ಅಪ್ಗ್ರೇಡ್ ಆಗಿಲ್ಲ ನಮ್ಮ ಆರ್ಮಿ. ಅವರ ಆರ್ಮಿ ಅಪ್ಡೇಟ್ ಆಗಿರುವಂತದ್ದು ವೆಲ್ ಸಫಿಸ್ಟಿಕೇಟೆಡ್ ಆರ್ಮಿ. ಅನ್ವರುದ್ದೀನ್ ಸೈನ್ಯ ಇನ್ನು ಓಲ್ಡ್ ಹಳೆ ಟೆಕ್ನಾಲಜಿ ಮುಖಾಂತರ ಅವರು ಯುದ್ಧ ಮಾಡೋದು, ಡೂಪ್ಲೆ ಸೈನ್ಯ ಹೊಸ ಟೆಕ್ನಾಲಜಿ. ಇಬ್ರು ಮಧ್ಯೆ ಯುದ್ಧ ಆಯ್ತು. ಇವರು ಬ್ರಿಟಿಷರು ಬಂದೇ ಇಲ್ಲ ಇಲ್ಲಿಗೆ. ಅನ್ವರುದ್ದೀನ್ ಒಂದ್ ಕಡೆ, ಡೂಪ್ಲೆ ಇನ್ನೊಂದು ಕಡೆ, ಇಬ್ರು ಮಧ್ಯೆ ಅಡಿಯಾರ್ನಲ್ಲಿ ಯುದ್ಧ ಆಯ್ತು. ನೆಕ್ಸ್ಟ್ ಸ್ಯಾಂಟಮ್ ಅಲ್ಲಿ ಇದರಲ್ಲಿ ಫ್ರೆಂಚ್ ನ ಡೂಪ್ಲೆ ಅನ್ವರುದ್ದೀನ್ ಅನ್ನ ತರೋಲಿ ಡಿಫೀಟ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಡಿಫೀಟ್ ಮಾಡ್ತಾನೆ. ನೋಡ್ರಿ, ಬ್ರಿಟಿಷರಿಗೆ ಎಂಟ್ರಿನೇ ಆಗಿಲ್ಲ ಇಲ್ಲಿ. ಒಂದು ಕಡೆ ಡೂಪ್ಲೆ, ಇನ್ನೊಂದು ಕಡೆ ಅನ್ವರುದ್ದೀನ್ ಸೈನ್ಯ. ಇಬ್ರು ಬ್ಯಾಟಲ್ ಆಫ್ ಅಡಿಯಾರ್ ಮತ್ತು ನೆಕ್ಸ್ಟ್ ಸ್ಯಾಂಟೋಮ್ ಅಲ್ಲಿ ಇಬ್ರು ಯುದ್ಧ ಆಗುತ್ತೆ. ಇದರಲ್ಲಿ ಅನ್ವರುದ್ದೀನ್ ಸೈನ್ಯವನ್ನ ಫ್ರೆಂಚ್ ನ ಡೂಪ್ಲೆ ಕಂಪ್ಲೀಟ್ ಆಗಿ ಸೋಲಿಸ್ತಾನೆ. ಆದ್ದರಿಂದ ಗೊತ್ತಿರ್ಲಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಈ ಬ್ಯಾಟಲ್ ಆಫ್ ಅಡಿಯಾರು ಮೊದಲ ಬಾರಿಗೆ ಅನ್ವರುದ್ದೀನ್ ಸೈನ್ಯ ಮತ್ತು ಡೂಪ್ಲೆ ಸೈನ್ಯ ಮೊದಲ ಬಾರಿಗೆ ಭೇಟಿ ಆಗುತ್ತೆ. ಈ ಬ್ಯಾಟಲ್ ಆಫ್ ಅಡಿಯಾರ್ ಅನ್ನ ಇಟ್ಸ್ ಎ ಯುರೋಪಿಯನ್ ಆರ್ಮಿ ಮತ್ತು ಪ್ರಾದೇಶಿಕ ಭಾರತದ ಸ್ಥಳೀಯ ಆಡಳಿತಗಾರರ ಸೈನ್ಯದೊಂದಿಗೆ ನಡೆದಂತಹ ಮೊದಲ ಕದನ ಇದು. ಇದುವರೆಗೂ ಭಾರತದ ಜೊತೆ ಯುದ್ಧನೇ ಆಗಿಲ್ಲ ಯುರೋಪಿಯನ್ನರು. ಮೊದಲ ಬಾರಿಗೆ ಯುರೋಪಿಯನ್ ಕಂಪನಿ ಮತ್ತು ಭಾರತೀಯ ಸ್ಥಳೀಯ ಆಡಳಿತಗಾರನ ಮಧ್ಯೆ ನಡೆದಂತಹ ಮೊದಲ ಯುದ್ಧ ಯಾವುದಪ್ಪ ಅಂದ್ರೆ ದಟ್ ಈಸ್ ಬ್ಯಾಟಲ್ ಆಫ್ ಅಡಿಯಾರ್ ಅಥವಾ ಬ್ಯಾಟಲ್ ಆಫ್ ಸ್ಯಾಂಟೋಮ್. ಬ್ಯಾಟಲ್ ಆಫ್ ಅಡಿಯಾರ್ ಇದು ಗೊತ್ತಿರಬೇಕು. ಬ್ಯಾಟಲ್ ಆಫ್ ಅಡಿಯಾರ್ ವಾಸ್ ದ ಫಸ್ಟ್ ಬ್ಯಾಟಲ್ ಬಿಟ್ವೀನ್ ಯುರೋಪಿಯನ್ ಆರ್ಮಿ ವಿತ್ ದಟ್ ಆಫ್ ನೇಟಿವ್ ರೂಲರ್ಸ್ ಆರ್ಮಿ ಇನ್ ಇಂಡಿಯಾ. ಅಡಿಯಾರ್ ಕದನವು ಯುರೋಪಿಯನ್ ಸೈನ್ಯ ಮತ್ತು ಭಾರತದಲ್ಲಿ ಸ್ಥಳೀಯ ಆಡಳಿತಗಾರರ ಸೈನ್ಯದೊಂದಿಗೆ ನಡೆದಂತಹ ನಡುವಿನ ಮೊದಲ ಯುದ್ಧವಾಗಿದೆ. ಇದರಲ್ಲಿ ಫ್ರೆಂಚ್ ನ ಡೂಪ್ಲೆ ಅನ್ವರುದ್ದೀನನ್ನ ಕಂಪ್ಲೀಟ್ ಆಗಿ ಡಿಫೀಟ್ ಮಾಡ್ತಾನೆ. ಇದರ ಮುಖಾಂತರವಾಗಿ ಈಗ ಯುರೋಪಿಯನ್ನರಿಗೆ ಕನ್ಫರ್ಮ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಈಸಿಯಾಗಿ ಭಾರತೀಯರನ್ನ ಸೋಲಿಸಬಹುದು. ಅವರ ಆರ್ಮಿ ಟೆಕ್ನಿಕಲಿ ಅಪ್ಗ್ರೇಡ್ ಆಗಿಲ್ಲ, ಆದ್ದರಿಂದ ನಮ್ಮ ಸೈನ್ಯ ಅತ್ಯಂತ ಕಡಿಮೆ ಇದ್ರೂ ಕೂಡ ಅವರನ್ನ ಸೋಲಿಸಬಹುದು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅನ್ನ, ತನ್ನ ವೀಕ್ನೆಸ್ ಅನ್ನೇ ಅನ್ವರುದ್ದೀನ್ ಬಿಟ್ಕೊಡ್ತಾನೆ. ಭಾರತೀಯ ವೀಕ್ನೆಸ್ ಮೊದಲ ಬಾರಿಗೆ ಗೊತ್ತಾಗಿದ್ದು ಯುರೋಪಿಯನ್ ಕಂಪನಿಗಳಿಗೆ ಅಂದ್ರೆ ಅದು ಈ ಕದನದ ಮುಖಾಂತರವಾಗಿ. ಬ್ಯಾಟಲ್ ಆಫ್ ಅಡಿಯಾರು ಹೋಗೋ ಮಾರಿನ ಕರೆದು ಮೈ ಮೇಲೆ ಎಳ್ಕೊಂಡಂಗಾಯ್ತು ಅನ್ವರುದ್ದೀನ್, ಹಂಗಾಯ್ತು. ಅವರಿಬ್ರು ಮಧ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತಿತ್ತು, ಅದನ್ನ ಇವನು ತಗೊಂಡು ಮೈ ಮೇಲೆ ಹಾಕೊಂಡ ಸೋತ. ನೋಡಿ, ಫಸ್ಟ್ ಆಂಗ್ಲೋ ಕರ್ನಾಟಿಕ್ ವಾರು 1746ರಿಂದ 1748. ಒಂದು ಕಡೆ ಅನ್ವರುದ್ದೀನ್ ಸೈನ್ಯ, ಇನ್ನೊಂದು ಕಡೆ ಫ್ರೆಂಚ್ ನ ಸೈನ್ಯ. ಬ್ರಿಟಿಷ್ ಸೈನ್ಯವೇ ಇಲ್ಲ ಇಲ್ಲಿ.
ಬ್ರಿಟಿಷರು ಜಸ್ಟ್ ಸ್ಪೆಕ್ಟೇಟರ್ ಕೂತು ನೋಡೋದಷ್ಟೇ ಹಿಂಗೆ ಸುಮ್ಮನೆ. ಫ್ರೆಂಚ್ ಕಡೆ ಡೂಪ್ಲೆ ಅನ್ವರುದ್ದೀನು ಕಡೆ ಬ್ರಿಟಿಷರು ಹೆಲ್ಪ್ ತಗೊಳ್ಳಲ್ಲ. ಬಿಕಾಸ್ ಅವನ ಪ್ರೆಸ್ಟೀಜಿಗೋಸ್ಕರ, ಬಿಕಾಸ್ ಆಫ್ ಪ್ರೆಸ್ಟೀಜಿಗೋಸ್ಕರ ನೋ ಬ್ರಿಟಿಷ್ ಹೆಲ್ಪ್ ಟೇಕನ್. ಬ್ರಿಟಿಷರ ಸಹಾಯವನ್ನು ಅವನು ಪಡೆಯಲೇ ಇಲ್ಲ, ಒಬ್ಬನೇ ಹೋರಾಟ ಮಾಡಕ್ ಹೋದ. ಅನ್ವರುದ್ದೀನ್ ವರ್ಸಸ್ ಫ್ರೆಂಚು, ಅನ್ವರುದ್ದೀನ್ ಸೋಲನ್ನು ಅನುಭವಿಸ್ತಾನೆ. ಇದರ ಎಫೆಕ್ಟ್ ಏನಪ್ಪಾ ಅಂದ್ರೆ ಇನ್ಎಫಿಷಿಯನ್ಸಿ ಆಫ್ ನೇಟಿವ್ ಆರ್ಮಿ ವಾಸ್ ಎಕ್ಸ್ಪೋಸ್ಡ್. ನೋಡ್ರಿ, ಈ ವೀಕ್ನೆಸ್ ಅನ್ನೇ ಮುಂದೆ ಬ್ರಿಟಿಷರು ಯೂಸ್ ಮಾಡಿಕೊಂಡು ಇಡೀ ಎಂಟೈರ್ ಭಾರತವನ್ನೇ ಆಳ್ವಿಕೆ ಮಾಡ್ತಾರೆ. ಸರಿ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾರೆ. ಈ ಒಂದು ಟೆಕ್ನಿಕ್, ಈ ಒಂದು ಇನ್ಎಫಿಷಿಯನ್ಸಿಯನ್ನ ಅವರು ತಿಳ್ಕೊಂಡಿರ್ತಾರೆ. ಭಾರತೀಯರ ಇನ್ಎಫಿಷಿಯನ್ಸಿ ಇಲ್ಲಿ ಮೊದಲ ಬಾರಿಗೆ ಗೊತ್ತಾಗುತ್ತೆ. ಇಲ್ಲಿವರೆಗೂ ಯಾವ ಯುರೋಪಿಯನ್ನರು ಕೂಡ ಭಾರತೀಯ ರಾಜರ ಮೇಲೆ ಅಟ್ಯಾಕ್ ಮಾಡೋ ಕೆಲಸ ಮಾಡಿರಲಿಲ್ಲ. ಭಾರತೀಯ ರಾಜರ ಮುಂದೆ ಕೈ ಕಟ್ಟಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಕೇಳ್ತಾ ಇದ್ದವರು ಮೊಟ್ಟ ಮೊದಲ ಬಾರಿಗೆ ಭಾರತೀಯರನ್ನ ಸೋಲಿಸಿ ಭಾರತೀಯ ಸೈನ್ಯದ ಅಸಮರ್ಥತೆಯನ್ನ ಅವರು ಬಹಿರಂಗಪಡಿಸಿಕೊಂಡು ವೀಕ್ನೆಸ್ ಅನ್ನು ತೆಗೆದುಕೊಂಡು ಈಗ ಎಂಟೈರ್ ಭಾರತವನ್ನು ರೂಲ್ ಮಾಡ್ಲಿಕ್ಕೆ ಹೊರಡ್ತಾರೆ. ಅದು ಬ್ರಿಟಿಷರಿಗೆ ಹೆಲ್ಪ್ ಮಾಡಕ್ ಹೋದಂತಹ ಅನ್ವರುದ್ದೀನು ಆ ಬ್ರಿಟಿಷರಿಂದಲೇ ಇಡೀ ದೇಶವೇ ಮುಂದೆ ಕಂಟ್ರೋಲ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಯಾರು ಕೂಡ ಊಹಿನೂ ಕೂಡ ಮಾಡಿರಲಿಲ್ಲ. ಇದರ ಎಫೆಕ್ಟು ಸ್ಥಳೀಯ ಸೈನ್ಯದ ಅಸಮರ್ಥತೆಯನ್ನ ಇದು ಬಹಿರಂಗಪಡಿಸುತ್ತೆ. ನೋಡ್ರಿ, ಈ ಯುದ್ಧ ಕೊನೆ ಆಗುತ್ತೆ ಅಂದ್ರೆ ಇಲ್ಲಿ ಅನ್ವರುದ್ದೀನ್ ಸೋಲ್ತಾನೆ. ಆದರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧ. ಇದು ಈ ಒಂದು ಯುದ್ಧ ನಡೆದದ್ದು ಸ್ಥಳೀಯ ಕಾರಣಕ್ಕೋಸ್ಕರ ಅಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗುತ್ತೆ. ಇದರ ಮುಖಾಂತರವಾಗಿ 1ನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ಕೊನೆಗೊಳ್ಳುತ್ತೆ. ಅವರ ಮಧ್ಯೆ ಅಲ್ಲಿ ಕೊನೆಗೊಳ್ಳುತ್ತೆ. ಅನ್ವರುದ್ದೀನ್ ಇಲ್ಲಿ ಬಕ್ರ ಆಗ್ತಾನೆ. ಕ್ಲಿಯರ್? ಮೊದಲನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆ ಆಯ್ತು ಅಂತ ಕೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧ ಇದೆ. ಅದರಿಂದ ಅಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗುತ್ತೆ. ಇದರ ಮುಖಾಂತರವಾಗಿ, ಈ ಒಪ್ಪಂದದ ಮುಖಾಂತರವಾಗಿ 1ನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ಕೊನೆಗೊಳ್ಳುತ್ತೆ. ಅನ್ವರುದ್ದೀನು ಈ ಯುದ್ಧದಲ್ಲಿ ಅವನು ಬ್ಯಾಟಲ್ ಆಫ್ ಒಡಿಯಾರ್ ಅಲ್ಲಿ ಅನ್ವರುದ್ದೀನ್ ಕಂಪ್ಲೀಟ್ ಆಗಿ ಸೋಲ್ತಾನೆ. ಫ್ರೆಂಚ್ ಆರ್ಮಿ ಬ್ಯಾಟಲ್ ಆಫ್ ಒಡಿಯಾರ್ ಕದನದಲ್ಲಿ ಗೆಲ್ಲುತ್ತೆ. ಇದರ ಮುಖಾಂತರವಾಗಿ ಇನ್ಎಫಿಷಿಯನ್ಸಿ ಆಫ್ ನೇಟಿವ್ ಆರ್ಮಿ ವಾಸ್ ಎಕ್ಸ್ಪೋಸ್ಡ್. ಇಲ್ಲಿಂದ ವೀಕ್ನೆಸ್ ಹಿಡ್ಕೊಂತ ಹೋಗ್ತಾರೆ. ಯಾವಾಗ ಅನ್ವರುದ್ದೀನನ್ನ ಫ್ರೆಂಚ್ನ ಡೂಪ್ಲೆ ಗೆಲ್ತಾನೋ ಆಗ ಯುರೋಪಿಯನ್ನರಿಗೆ, ಎಸ್ಪೆಷಲಿ ಫ್ರೆಂಚರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಈಗ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಚರು ಸರ್ವೋಚ್ಚರಾದ್ರು ಬಿಕಾಸ್ ಭಾರತೀಯ ರಾಜರನ್ನೇ ಸೋಲಿಸಿದ್ದಾರೆ. ಒಬ್ಬ ಯುರೋಪಿಯನ್ ಕಂಪನಿಯವರು ಬಂದು ಭಾರತೀಯ ರಾಜರನ್ನ ಸೋಲಿಸಿದ್ದಾರೆ. ಆದ್ದರಿಂದ ಅವರು ಸರ್ವೋಚ್ಚರಾಗ್ಬಿಟ್ರು. ಮೊಟ್ಟ ಮೊದಲ ಬಾರಿಗೆ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಇಲ್ಲಿವರೆಗೂ ಯಾವ ಯುರೋಪಿಯನ್ ಕಂಪನಿಯವರು ಕೂಡ ಬಂದ್ಬಿಟ್ಟು ಭಾರತೀಯ ರಾಜರುಗಳ ಆಂತರಿಕ ಕಲಹದಲ್ಲಿ, ಅಂದ್ರೆ ಅವ್ರ ರಾಜಮನೆತನ ಕಲಹಗಳು, ನೆಕ್ಸ್ಟ್ ರಾಜ ಯಾರಾಗಬೇಕು ಅಂತ ಕಲಹಗಳು ನಡೀತಿರುತ್ತೆ. ಕಾಮನ್, ಸಹಜ ಅದು. ನಮ್ಮ ಭಾರತದಲ್ಲಿ ಈಗ ಮುಖ್ಯಮಂತ್ರಿಗಳು ಯಾರಾಗಬೇಕು, ಎಲೆಕ್ಷನ್ಗಳು ನಡೆದಾಗ ಮುಖ್ಯಮಂತ್ರಿಗಳು ಯಾರಾಗಬೇಕು, ಈ ರೀತಿಯಾಗಿ ಜಗಳ ನಡೀತಾ ಇರುತ್ತೆ, ವಾಗ್ವಾದ ನಡೀತಾ ಇರುತ್ತೆ. ಕೊನೆಗೆ ಎಲ್ಲರೂ ಒಂದು ಮಾತುಕತೆಗೆ ಬಂದ್ಬಿಟ್ಟು ಒಪ್ಕೊಂಡು ಒಬ್ಬರನ್ನ ಮುಖ್ಯಮಂತ್ರಿಗಳನ್ನ ಮಾಡ್ತೇವೆ. ಅದು ನಮ್ಮ ವಿಚಾರ. ಅದು ಆಂತರಿಕ ವಿಚಾರ, ನಮ್ಮ ಆಂತರಿಕ ವಿಚಾರ. ಆ ಆಂತರಿಕ ವಿಚಾರಕ್ಕೆ ಬೇರೆಯವ್ರು ಯಾರೋ ಬಂದು ಇನ್ಫ್ಲೂಯೆನ್ಸ್ ಮಾಡಿದ್ರೆ, ಬೇರೆ ದೇಶದವ್ರು ಬಂದು, ಅದು ತಪ್ಪಾಗತ್ತೆ. ಇದು ನಡೀತಾ ಹೋಯ್ತಿಲ್ಲಿ. ಯಾವಾಗ ಭಾರತೀಯರ ವೀಕ್ನೆಸ್ ಅನ್ನ ಇವ್ರು ನೋಡ್ಕೊಂಡ್ರು ಯುರೋಪಿಯನ್ನರು, ಈಗ ಭಾರತೀಯ ವೀಕ್ನೆಸ್ ಅಲ್ಲಿ ಅವರು ಆಡಳಿತ ಸ್ಟಾರ್ಟ್ ಮಾಡ್ಕೊಂಡ್ರು. ದೇ ಆರ್ ದ ಫಸ್ಟ್ ಇವರು ಇಂಟರ್ಫಿಯರ್ ಆದ್ರೆ ಗೊತ್ತಾ, ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಮೊದಲು ಹಸ್ತಕ್ಷೇಪ ಮಾಡಿದ್ದಾರಪ್ಪ ಅಂದ್ರೆ ಬ್ರಿಟಿಷರಲ್ಲ, ಫ್ರೆಂಚರು. ಡೂಪ್ಲೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ರಾಜರುಗಳ ವ್ಯವಹಾರಗಳಲ್ಲಿ, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದವರು ಯಾರಪ್ಪ ಅಂದ್ರೆ ಅದು ಫ್ರೆಂಚರು, ಡೂಪ್ಲೆನೆ. ಎಕ್ಸಾಂಪಲ್ ಕೂಡ ಕೇಳಿದೆ ನೋಡ್ರಿ. ಪ್ರಾದೇಶಿಕ ಗಳಿಕೆಗಾಗಿ ರಾಜರ ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕುವ ನೀತಿಯನ್ನ ಭಾರತದಲ್ಲಿ ಮೊದಲು ಪಾಲಿಸಿದವರು ಯಾರಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಡೂಪ್ಲೆ. ಕ್ಲಿಯರ್? ಇವನೇ ಅಷ್ಟು ಸ್ಟ್ರಾಂಗ್ ಆಗಿ ಇದ್ದ ಇವನು. ಅನ್ವರುದ್ದೀನನ್ನೇ ಸೋಲಿಸ್ಬಿಟ್ಟ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರಣಕ್ಕೋಸ್ಕರ ಯುದ್ಧ ಆಯ್ತದ. ಅಲ್ಲಿ ಎಕ್ಸ್ಲಾ ಚಾಪೆಲ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಪ್ಪಂದಗಳಾಯ್ತು. ಅಲ್ಲಿ ಅವರು ಎಂಡ್ ಮಾಡ್ಕೊಂಡ್ರು, ಮುಗೀತು. ಇಲ್ಲಿ ಅನ್ವರುದ್ದೀನ್ ಬಕ್ರಾದ. ಹೀಗೆ 2ನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧ ನಡೀತು 1748ರಿಂದ 1754ರವರೆಗೆ ನಡೀತು. ಇದು ನಡೆದಿದ್ದು ಸ್ಥಳೀಯ ಕಾರಣಕ್ಕೋಸ್ಕರ. ನೋಡ್ರಿ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲ, ಸ್ಥಳೀಯ ಕಾರಣಕ್ಕೋಸ್ಕರ ನಡೆದಿರುವಂಥದ್ದು. ಇದೊಂದೇ, ಕೇವಲ ಸ್ಥಳೀಯ ಕಾರಣಕ್ಕೋಸ್ಕರ ನಡೆದಿರುವಂಥದ್ದು ಇದೊಂದೇ ಯುದ್ಧ.
ಈ ಯುದ್ಧವನ್ನ ಸ್ಥಳೀಯ ಕಾರಣಗಳಿಗಾಗಿ ನಡೆಸಲಾಯಿತು. ಕಾರಣ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಅಲ್ಲಿ, ಈಗ ನಾನು ಹೇಳಿದ್ರೆ ನಿಮಗೆ, ಭಾರತೀಯ ಆಂತರಿಕ ವಿಚಾರಗಳ, ರಾಜರುಗಳ ಆಂತರಿಕ ವಿಚಾರಗಳಲ್ಲಿ ಈಗ ಯುರೋಪಿಯನ್ನರು ತಲೆ ಹಾಕಲಿ ಸ್ಟಾರ್ಟ್ ಮಾಡ್ಕೊಂಡ್ರು. ಒಂದು ಕಡೆ ಫ್ರೆಂಚರು, ಒಂದು ಕಡೆ ಬ್ರಿಟಿಷರು, ಇಬ್ರಿಗೂ ಆಗ್ತಿರ್ಲಿಲ್ಲ, ಫ್ರೆಂಚರು ಬ್ರಿಟಿಷರು. ಬಿಕಾಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರ ಮಧ್ಯೆ ಯುದ್ಧ ನಡೀತಾನೆ ಇತ್ತು, ಇನ್ನೂ ನಡೀತಾನೆ ಇತ್ತು ಕಂಪ್ಲೀಟ್ ಆಗಿ. 1946ರಿಂದ 1963ವರೆಗೂ ಯುದ್ಧಗಳು ನಡೀತಾನೆ ಇತ್ತು ಇವ್ರ ಮಧ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಯಾವ ಒಪ್ಪಂದ, ಎಕ್ಸ್ಟ್ರಾ ಚಾಪೆಲ್ ಒಪ್ಪಂದ ಆಯ್ತು ಸರ್, ಆದ್ರೂ ಅದು ಹೊರತು ಹೋಗಲ್ಲ, ಅದಂಗೆ ಹೋಗುತ್ತೆ. ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಮಧ್ಯೆ ಯಾವುದೇ ಒಪ್ಪಂದಗಳಾದ್ರೂ ಅಷ್ಟು ಹೊರತು ಹೋಗ್ಬಿಡುತ್ತಾ? ಒಂದ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ನಮಗೆ ಅವ್ರು ಹಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಮನಸ್ಸಲ್ಲಿ ನಮಗೆ ಇದ್ದೇ ಇರುತ್ತೆ, ಅಷ್ಟು ಸುಲಭ ಹೋಗಲ್ಲ ಅಲ್ವಾ? ಅದೇ ರೀತಿಯಾಗಿ ಅಷ್ಟೇ. ಈಗೇನಾಯ್ತಪ್ಪ ಅಂದ್ರೆ, ಈಗ ನಾನು ನಿಮ್ಗೆ ಹೇಳಿದೆ, ಯಾವಾಗ ಅನ್ವರುದ್ದೀನ್ ಮೇಲೆ ಸೋಲಿಸಿದಾಗ ಅವರಿಗೆ ಕಾನ್ಫಿಡೆನ್ಸ್ ಬಂತು ಯುರೋಪಿಯನ್ನರಿಗೆ, ಈಗ ಸ್ವಲ್ಪ ಆಡಿಸ್ಬೋದು ಇವ್ರನ್ನ, ಅಷ್ಟು ಆರ್ಮಿ ಸ್ಟ್ರಾಂಗ್ ಇಲ್ಲ ಅವ್ರದ್ದು. ಹೇಳ್ಕೊಳಕ್ ಮಾತ್ರ ದೊಡ್ಡ ಸಂಖ್ಯೆ, ಆದ್ರೆ ಸ್ಟ್ರಾಂಗ್ ಇಲ್ಲ ಅಷ್ಟೊಂದು. ಟೆಕ್ನಾಲಜಿಯಲ್ಲಿ ಇವರು ಅಪ್ಗ್ರೇಡ್ ಆಗಿಲ್ಲ. ನಮ್ಮ ಟೆಕ್ನಾಲಜಿ ಚೆನ್ನಾಗಿದೆ, ನಾವು 10 ಜನ ಅವ್ರು 100 ಜನಕ್ಕೆ ಸಮ ಅನ್ನುವ ಮಟ್ಟಕ್ಕೆ ಅವ್ರಿಗೆ ಗೊತ್ತಾಯ್ತು. ಭಾರತೀಯ ರಾಜರುಗಳ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕಿ ಸ್ಟಾರ್ಟ್ ಮಾಡ್ಕೊಂಡ್ರು. ಇಬ್ರು ಮೇಜರ್ ಪವರ್ಸ್, ಬ್ರಿಟಿಷರು ಫ್ರೆಂಚರು, ಆಪೋಸಿಟ್. ರಾಜರು ಯಾರಾಗಬೇಕು ಅಂತ ಹೇಳ್ಬಿಟ್ಟು ಫ್ರೆಂಚ್ ಹೇಳ್ತಿದ್ರು ಇವನಾಗ್ಲಿ ಅಂತೇಳಿ, ಬ್ರಿಟಿಷರು ಹೇಳ್ತಿದ್ರು ನೋ ಇವನಾಗ್ಲಿ ಅಂತೇಳಿ. ಆಗ ಅವ್ರ ಮಧ್ಯೆ ಯುದ್ಧ ಆಗೋದು, ಅವರವರಲ್ಲೇ ತಂದಿಡೋದು, ಕೆಲಸ ಮಾಡೋದು. ನೋಡ್ರಿ, ಈಗ ಹೇಳ್ತೀನಿ ಏನಾಯ್ತು ಅಂತ ಹೇಳ್ತೀನಿ. ಅದೇ ಕಣ ಇಲ್ಲಾಗಿದ್ದು. ಏನಾಯ್ತಪ್ಪ ಅಂತಂದ್ರೆ, ಹೈದರಾಬಾದ್ ನವಾಬ ನಿಜಾಮ್ ಉಲ್ ಮುಲ್ಕ್ ಹೈದರಾಬಾದ್ ನವಾಬನಾಗಿದ್ದ. ಅವನ್ ಸಾವಾಯ್ತು, ಅವನು ಮರಣವನ ಅಂತ. ನಂತರವಾಗಿ ಯಾರು ರಾಜನಾಗ್ಬೇಕು, ನಿಜಾಮನಾಗ್ಬೇಕು, ಹೈದರಾಬಾದ್ ನಿಜಾಮ್ ಆಗ್ಬೇಕು ಅಂತೇಳಿ ಸಂಘರ್ಷ ಸ್ಟಾರ್ಟ್ ಆಯ್ತು ಅವ್ರ ಮಧ್ಯೆ. ಕ್ಲಿಯರ್? ನಿಜಾಮ್ ಉಲ್ ಮುಲ್ಕ್ ಹೈದರಾಬಾದ್ನ ನವಾಬನಾಗಿದ್ದ, ಅವನು ಮರಣವಂತನೇ. ಮರಣದ ನಂತರ ನೆಕ್ಸ್ಟ್ ನವಾಬ ಯಾರು ಆಗ್ಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಒಂದು ಕುಟುಂಬದಲ್ಲಿ ಸದಸ್ಯರ ನಡುವೆ ಮಗ ಹೇಳ್ತಾನೆ ನಾನಾಗ್ಬೇಕು ಅಂತೇಳಿ, ಮೊಮ್ಮಗ ಹೇಳ್ತಾನೆ ನಾನಾಗ್ಬೇಕು ಅಂತೇಳಿ, ಈ ರೀತಿಯಾಗಿ ಅವರ ಕುಟುಂಬದಲ್ಲಿ ಸದಸ್ಯರ ನಡುವೆ ಸಂಘರ್ಷ ಸೃಷ್ಟಿಯಾಯಿತು ನೆಕ್ಸ್ಟ್ ನವಾಬಗಿರಿಗೋಸ್ಕರ. ಒಂದು ಕಡೆ ನಿಜಾಮ್ ಉಲ್ ಮುಲ್ಕ್ನ, ನಿಜಾಮ್ನ ಗ್ರ್ಯಾಂಡ್ ಸನ್ ಆಗಿರ್ತಕ್ಕಂಥವನು ಮುಜಾಫರ್ ಜಂಗ್ ಹೇಳ್ತಾನೆ ನಾನ್ ನವಾಬನ ಆಗ್ತೇನೆ ಅಂತೇಳಿ. ಅವನಿಗೆ ಸಪೋರ್ಟ್ ಮಾಡಿದ್ದು ಫ್ರೆಂಚರು. ಮುಜಾಫರ್ ಜಂಗಿಗೆ ಸಪೋರ್ಟ್ ಮಾಡಿದ್ದು ಫ್ರೆಂಚರು, ಬಿಕಾಸ್ ಫ್ರೆಂಚ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಅವರು. ಇನ್ನೊಂದು ಕಡೆ ಬ್ರಿಟಿಷರು ಭಾರತ ಉಳ್ಕೊಳ್ಳೇಬೇಕಲ್ವಾ, ಆದ್ರಿಂದ ಬ್ರಿಟಿಷರು ಏನ್ ಮಾಡಿದ್ರು, ನಿಜಾಮ್ನ ಮಗನಿಗೆ ನಜರ್ ಜಂಗಿಗೆ ಬ್ರಿಟಿಷರು ಬೆಂಬಲವನ್ನು ಕೊಡ್ತಾರೆ. ನೋಡಿ, ಮೊಮ್ಮಗ ಮುಜಾಫರ್ ಜಂಗಿಗೆ ಫ್ರೆಂಚರ ಸಪೋರ್ಟ್ ಇರುತ್ತೆ, ನಿಜಾಮನ ಮಗ ನಜರ್ ಜಂಗಿಗೆ ಬ್ರಿಟಿಷರ ಸಪೋರ್ಟ್ ಇರುತ್ತೆ. ಇಬ್ರು ಏನ್ ಮಾಡ್ತಾರೆ, ಕರ್ನಾಟಕ ಅನ್ವರುದ್ದೀನ್ ಹತ್ರ ಬರ್ತಾರೆ. ಏನಕ್ಕೆ? ನೆಕ್ಸ್ಟ್ ನವಾಬಗಿರಿ ಯಾರಾಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ, ಇದ್ರ ಬಗ್ಗೆ ಸ್ವಲ್ಪ ನೀಟಾಗಿ ಚರ್ಚೆ ಮಾಡ್ಲಿಕ್ಕೆ ಬೆಂಬಲಕ್ಕೋಸ್ಕರ ಕರ್ನಾಟಕಗೆ ಅವರೆಲ್ಲರೂ ಕೂಡ ರೀಚ್ ಆಗ್ತಾರೆ. ಆದರೆ ಹೇಳ್ತೀನಿ, ಕರ್ನಾಟಕಕ್ಕೆ ಬರ್ತಾರೆ, ಸರ್ ಅನ್ವರುದ್ದೀನ್ ಅಷ್ಟೊಂದು ಸ್ಟ್ರಾಂಗ್ ಇದ್ನಾ? ನೋ, ಅಲ್ಲಿ ಚರ್ಚೆ ಮಾಡಕ್ ಬರ್ತಾರೆ ಅಷ್ಟೇ. ಬಟ್ ಇಲ್ಲೂ ಕೂಡ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ದೊಡ್ಡ ಇದಾಗ್ಬಿಡುತ್ತೆ, ಇಲ್ಲೂ ಇದಾಗಿರುತ್ತೆ. ಎಲ್ಲಿ? ಕರ್ನಾಟಕದಲ್ಲೂ ಕೂಡ, ಆರ್ಕೋಟಲ್ಲೂ ಕೂಡ ಇಲ್ಲೂ ಗೊಂದಲ ಸೃಷ್ಟಿ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ, ಅನ್ವರುದ್ದೀನನ್ನ ಫ್ರೆಂಚ್ ಡೂಪ್ಲೆ ಸೋಲಿಸ್ಬಿಟ್ಟಿದ್ದ. ಆದ್ದರಿಂದ ಫ್ರೆಂಚರಿಗೂ ಅನ್ವರುದ್ದೀನಿಗೂ ಆಗ್ಬತ್ತಿರ್ಲಿಲ್ಲ. ಅನ್ವರುದ್ದೀನ್ ಫ್ರೆಂಚರ್ನ ಕಂಡ್ರೆ ಉರಿದು ಬಿಟ್ಟಿದ್ದ, ಬಿಕಾಸ್ ಸೋತ್ ಬಿಟ್ಟಿದ್ದ. ಅದಕ್ಕೆ ಫ್ರೆಂಚರು ಫುಲ್ ಸರ್ವೋಚ್ಚರಾಗಿದ್ರು. ಅದಕ್ಕೆ ಫ್ರೆಂಚರ್ ಏನ್ ಮಾಡಿದ್ರು, ಚಂದಾ ಸಾಹೇಬ್ ಅನ್ನುವನನ್ನು ನೆಕ್ಸ್ಟ್ ನವಾಬ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಅದಕ್ಕೆ ಕರ್ನಾಟಕದಲ್ಲೂ ನೆಕ್ಸ್ಟ್ ಏನು ಇದು ನವಾಬಗಿರಿಗೋಸ್ಕರ ಪ್ರಶ್ನೆ ಸ್ಟಾರ್ಟ್ ಆಯ್ತು. ಕರ್ನಾಟಕದಲ್ಲಿ ಚಂದಾ ಸಾಹೇಬು ಅನ್ವರುದ್ದೀನ್ ಅಧಿಕಾರ ಪ್ರಶ್ನೆ ಮಾಡ್ತಾನೆ. ಅನ್ವರುದ್ದೀನ್ ಹೇಳ್ತಾನೆ, ಚಂದಾ ಸಾಹೇಬು ನೋ ಸಾಕು, ನೀ ನವಾಬ್ ಆಗಿದ್ದು, ನಾನು ಮಾಡ್ತೀನಿ. ಚಂದಾ ಸಾಹೇಬ್ ಹೇಳ್ತಾನೆ. ಯಾರು ಸಪೋರ್ಟ್ ಇತ್ತು ಚಂದಾ ಸಾಹೇಬ್ಗೆ? ಅನ್ವರುದ್ದೀನ್ ಪ್ರಶ್ನೆ ಮಾಡ್ಲಿಕ್ಕೆ ಚಂದಾ ಸಾಹೇಬ್ ಮುಂದೆ ಬಂದಿದ್ದಕ್ಕೆ ಯಾರು ಸಪೋರ್ಟ್ ಇತ್ತು? ಚಂದಾ ಸಾಹೇಬ್ಗೆ ಫ್ರೆಂಚರ್ ಸಪೋರ್ಟ್ ಇತ್ತು. ಫ್ರೆಂಚರು ಚಂದಾ ಸಾಹೇಬ್ಗೆ ಹಚ್ಕೊಟ್ಟು ಅನ್ವರುದ್ದೀನ್ ಪ್ರಶ್ನೆ ಮಾಡು, ನೀನ್ ಅಧಿಕಾರ ತೆಗೆದುಕೊಳ್ಕೋ, ನಿಂಗೂ ಅಧಿಕಾರ ಅಂತ ಹೇಳ್ಬಿಟ್ಟು ಪಿನ್ನಿಟ್ಟು ಚಂದಾ ಸಾಹೇಬು ಅನ್ವರುದ್ದೀನ್ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾನೆ. ಚಂದಾ ಸಾಹೇಬ್ ಕರ್ನಾಟಕದ ನವಾಬ ಅಂತ ಅವನೇ ಘೋಷಣೆ ಮಾಡ್ಕೊಂಡು ಬಿಡ್ತಾನೆ. ಅಲ್ಲಿ ಹೈದರಾಬಾದಲ್ಲಿ
ಮುಜಾಫರ್ ಜಂಗು ನಜರ್ ಜಂಗ್ ಮಧ್ಯೆ ಇಬ್ರು ಮಧ್ಯೆ ಜಗಳ ಆಗ್ತಿದೆ. ಒಂದು ಕಡೆ ಬ್ರಿಟಿಷರು ನಜರ್ ಜಂಗಿಗೆ ಸಪೋರ್ಟ್ ಮಾಡಿದ್ರೆ ಫ್ರೆಂಚರು ಮುಜಾಫರ್ ಜಂಗಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಚಂದಾ ಸಾಹೇಬ್ಗೆ ಫ್ರೆಂಚರು ಸಪೋರ್ಟ್ ಮಾಡಿದ್ರೆ ಅನ್ವರುದ್ದೀನ್ಗೆ ಆಟೋಮೆಟಿಕ್ ಆಗಿ ಯಾರು ಸಪೋರ್ಟ್ ಮಾಡಲೇಬೇಕು? ಬ್ರಿಟಿಷರು ಸಪೋರ್ಟ್ ಮಾಡಲೇಬೇಕಲ್ವಾ? ಅನ್ವರುದ್ದೀನ್ಗೆ ಬ್ರಿಟಿಷರು ಸಪೋರ್ಟ್ ಮಾಡಲೇಬೇಕು. ಬ್ರಿಟಿಷರು ಅನ್ವರುದ್ದೀನ್ಗೆ ಸಪೋರ್ಟ್ ಮಾಡ್ತಾರೆ, ಫ್ರೆಂಚರು ಚಂದಾ ಸಾಹೇಬ್ಗೆ ಸಪೋರ್ಟ್ ಮಾಡ್ತಾರೆ. ಚಂದಾ ಸಾಹೇಬ್ ಅನೌನ್ಸ್ ಮಾಡ್ಕೊತಾನೆ, ನಾನೇ ಕರ್ನಾಟಕದ ನವಾಬ ಅಂತ ಅನೌನ್ಸ್ ಮಾಡ್ಕೊತಾನೆ. ಚಂದಾ ಸಾಹೇಬ್ ವಾಸ್ ಆಟೋಮೆಟಿಕಲಿ ಸಪೋರ್ಟೆಡ್ ಬೈ ಫ್ರೆಂಚ್ ಬಿಕಾಸ್ ಫ್ರೆಂಚರು ಅನ್ವರುದ್ದೀನ್ ಸೋಲಿಸಿದ್ರು. ಅನ್ವರುದ್ದೀನ್ ಫ್ರೆಂಚ್ ಕಂಟ್ರಿ ಆಗ್ತಿರ್ಲಿಲ್ಲ ಅನ್ವರುದ್ದೀನ್ಗೆ. ಅನ್ವರುದ್ದೀನ್ ವಾಸ್ ಸಪೋರ್ಟೆಡ್ ಬೈ ಬ್ರಿಟಿಷ್. ಅನ್ವರುದ್ದೀನ್ ಬ್ರಿಟಿಷರಿಂದ ಬೆಂಬಲ ಪಡಿತಾನೆ. ಚಂದಾ ಸಾಹೇಬು ಸ್ವಯಂಚಾಲಿತವಾಗಿ ಫ್ರೆಂಚರಿಂದ ಬೆಂಬಲವನ್ನು ಪಡ್ಕೊಳ್ತಾನೆ ಅಂತೇಳಿ ನೋಡಿ. ಎರಡು ತರ ಕ್ಯಾಂಪ್ ಸೃಷ್ಟಿ ಆಯ್ತು. ಒಂದು ಕಡೆ ಬ್ರಿಟಿಷ್ ಕ್ಯಾಂಪ್ ಅಲ್ಲಿ, ಇನ್ನೊಂದು ಕಡೆ ಫ್ರೆಂಚ್ ಕ್ಯಾಂಪ್. ಬ್ರಿಟಿಷ್ ಕ್ಯಾಂಪ್ ಅಲ್ಲಿ ನಜರ್ ಜಂಗು, ಹೈದರಾಬಾದ್ ನವಾಬ್ ಆಗ್ತೀನಿ ಅಂತ ಬಂದಿರುವಂತವನು ನಜರ್ ಜಂಗು, ಅವನು ಬ್ರಿಟಿಷರ ಸಪೋರ್ಟ್ ಇರ್ತಾನೆ, ಬ್ರಿಟಿಷರು ಸಪೋರ್ಟ್ ಮಾಡ್ತಾರೆ ಅವನಿಗೆ. ಕರ್ನಾಟಕದಲ್ಲಿ ಅನ್ವರುದ್ದೀನ್ಗೆ ಬ್ರಿಟಿಷರು ಸಪೋರ್ಟ್ ಮಾಡ್ತಾರೆ, ನೀವೇ ನವಾಬನ ಆಗಿರ್ಬೇಕು ಅಂತೇಳಿ. ಫ್ರೆಂಚ್ ಕ್ಯಾಂಪ್ ಅಲ್ಲಿ ಡೂಪ್ಲೆ ಇರ್ತಾನೆ. ಡೂಪ್ಲೆ ಹೈದರಾಬಾದ್ ಅಲ್ಲಿ ನವಾಬ್ ಆಗ್ಲಿಕ್ಕೆ ಮುಜಾಫರ್ ಜಂಗಿಗೆ ಫ್ರೆಂಚ್ನವರು ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ಚಂದಾ ಸಾಹೇಬ್ ನವಾಬನಾಗ್ಲಿಕ್ಕೆ ಫ್ರೆಂಚ್ ಅವರು ಸಪೋರ್ಟ್ ಮಾಡ್ತಾರೆ. ಹೀಗೆ ಭಾರತೀಯ ರಾಜರುಗಳ ಆಂತರಿಕ ವಿಚಾರಕ್ಕೆ ಬ್ರಿಟಿಷರು ಮತ್ತು ಫ್ರೆಂಚರು ಇನ್ವಾಲ್ವ್ ಆದ್ರು. ಭಾರತೀಯ ಬಂಡವಾಳ ಎಲ್ಲ ಗೊತ್ತಾಯ್ತು ಅವರಿಗೆ, ವೀಕ್ನೆಸ್ ಎಲ್ಲ ಗೊತ್ತಾಗೋಗ್ಬಿಡ್ತು. ಈಗ ಬಿಡ್ತಾರ ಅವರು? ಭಾರತೀಯ ಹಿಂಗ್ ಜಗಳಾಡ್ಕಂಡೆ ಈ ತರ ಬ್ರಿಟಿಷರಿಗೆ 200 ವರ್ಷಗಳ ಕಾಲ ಭಾರತವನ್ನು ಒಪ್ಪಿಸಿದ್ದು. ಓಕೆ, ಏನಾಯ್ತು ಚರ್ಚೆ ಮಾಡ್ಕೊಳ್ತಾವ. ಬಟ್ ಫ್ರೆಂಚರು ಸ್ಟ್ರಾಂಗ್ ಇದ್ರು. ಫ್ರೆಂಚರು ಡೂಪ್ಲೆ ಅಂಡರ್ಲಿ ಫ್ರೆಂಚರು ಬಹಳ ಸ್ಟ್ರಾಂಗ್ ಇದ್ರು. ಡೂಪ್ಲೆ ಏನ್ ಮಾಡ್ತಾನೆ, ಬ್ರಿಟಿಷರನ್ನ ಮತ್ತು ಅವರ ಮಿತ್ರ ಪಡೆಗಳನ್ನ ಕಂಪ್ಲೀಟ್ ಆಗಿ ಸೋಲಿಸ್ಬಿಡ್ತಾನೆ. ಬಿಕಾಸ್ ಅಷ್ಟು ಸ್ಟ್ರಾಂಗ್ ಇದ್ದ. ಅಂಬೂರ್ ಯುದ್ಧದಲ್ಲಿ, ಬ್ಯಾಟಲ್ ಆಫ್ ಅಂಬೂರ್ ಯುದ್ಧದಲ್ಲಿ ಅನ್ವರುದ್ದೀನ್ ಕೊಲೆ ಆಗ್ತಾನೆ. ಅನ್ವರುದ್ದೀನ್ ಕಂಪ್ಲೀಟ್ಲಿ ಕೊಲೆ ಆಗ್ತಾನೆ ಅಂದ್ರೆ ಅರ್ಥ ಏನು? ಬ್ರಿಟಿಷರನ್ನ ಸೋಲಿಸುವ ಮುಖಾಂತರವಾಗಿ ಅನ್ವರುದ್ದೀನ್ ಕೊಲೆ ಆಗ್ತಾನೆ ಅಂದ್ರೆ ಕರ್ನಾಟಕ ಈಗ ಫ್ರೆಂಚ್ನ ಕಂಟ್ರೋಲಿಗೆ ಬಂತು. ಫ್ರೆಂಚ್ನ ಸಪೋರ್ಟರು ಚಂದಾ ಸಾಹೇಬ್ ಕರ್ನಾಟಕದ ನವಾಬನ ಆಗ್ತಾನೆ. ನೋಡಿ, ಕರ್ನಾಟಕ ಈಗ ಫ್ರೆಂಚರ ಸಪೋರ್ಟ್ಗೆ ಬಂತು. ಡೂಪ್ಲೆ ಬ್ರಿಟಿಷರು ಮತ್ತು ಅವರ ಮಿತ್ರ ಪಡೆಗಳನ್ನ ಅಂಬೂರ್ ಯುದ್ಧದಲ್ಲಿ ಸೋಲಿಸುವ ಮುಖಾಂತರವಾಗಿ ಅನ್ವರುದ್ದೀನ ಕೊಲ್ತಾನೆ. ಇದರ ಮುಖಾಂತರವಾಗಿ ಚಂದಾ ಸಾಹೇಬ್ ಬಿಕಮ್ ಕರ್ನಾಟಕ ನವಾಬು. ಇಲ್ಲಿ ಬ್ರಿಟಿಷರನ್ನು ಕೂಡ ಸೋಲಿಸೋದ್ರಿಂದ ಈಗ ಹೈದರಾಬಾದ್ನ ನವಾಬಗಿರಿ ಕೂಡ ಫ್ರೆಂಚ್ನ ಸಪೋರ್ಟರ್ಸೇ ಆಗಬೇಕಾದ ಪರಿಸ್ಥಿತಿ ಬರುತ್ತೆ. ಬಿಕಾಸ್ ಬ್ರಿಟಿಷರನ್ನ ಮತ್ತು ಅವರ ಮಿತ್ರ ಪಡೆಯನ್ನ ಎಲ್ಲರನ್ನೂ ಕೂಡ ಸೋಲಿಸುವ ಮುಖಾಂತರವಾಗಿ ಈಗ ಫ್ರೆಂಚರಿಗೆ ಅಧಿಕಾರ ಬರುತ್ತೆ. ನಾವು ಹೇಳ್ದವ್ರೆ ಕರ್ನಾಟಕದ ನವಾಬ್ ಆಗ್ಬೇಕು, ನಾವು ಹೇಳ್ದವ್ರೆ ಹೈದರಾಬಾದ್ ನವಾಬ್ ಆಗ್ಬೇಕು. ಫ್ರೆಂಚ್ ಸಪೋರ್ಟ್ ಮಾಡಿದ್ದಾರೆ ಹೈದರಾಬಾದ್ ನವಾಬನಿಗೆ. ಮುಜಾಫರ್ ಜಂಗು ನವಾಬ್ ಆಗ್ಬೇಕು ಅಂತೇಳಿ ಸಪೋರ್ಟ್ ಮಾಡಿದ್ದಲ್ವಾ, ಅದರ ಮುಖಾಂತರವಾಗಿ ಮುಜಾಫರ್ ಜಂಗು ಮುಜಾಫರ್ ಜಂಗನ್ನ ಪಾಂಡಿಚೇರಿಯಲ್ಲಿ ಹೈದರಾಬಾದ್ ನವಾಬನಾಗಿ ತಮ್ಮ ಪಟ್ಟಾಭಿಷೇಕವನ್ನ ಮಾಡಲಾಯಿತು. ಮುಜಾಫರ್ ಜಂಗನ್ನ ಹೈದರಾಬಾದ್ನ ನವಾಬನಾಗಿ ಪಾಂಡಿಚೇರಿಯಲ್ಲಿ ಅವನ ಒಂದು ಪಟ್ಟಾಭಿಷೇಕವನ್ನ ಮಾಡ್ಕೊಂಡ್ರು. ಎಲ್ಲ ಯುದ್ಧ ಆಯಿತು, ಫ್ರೆಂಚರು ಗೆದ್ರು. ಅಂಬೂರ್ ಕದನದಲ್ಲಿ ಚಂದಾ ಸಾಹೇಬ್ನ ಕರ್ನಾಟಕ ನವಾಬ್ ಮಾಡಿದ್ರು, ಮುಜಾಫರ್ ಜಂಗ್ನನ್ನ ಹೈದರಾಬಾದ್ ನವಾಬ್ ಮಾಡಿದ್ರು. ಇಲ್ಲಿ ಬಂದಿರಲ್ವಾ ಮಾತ್ರ ಚರ್ಚೆ ಮಾಡ್ಲಿಕ್ಕೆ, ಇಲ್ಲೇ ಕ್ಯಾಂಪ್ ಹಾಕೊಂಡು ಯುದ್ಧ ಮಾಡ್ತಿದ್ರಲ್ವಾ. ಈಗ ಪಾಂಡಿಚೇರಿಯಲ್ಲಿ ಅವನ ಒಂದು ಪಟ್ಟಾಭಿಷೇಕವನ್ನ ಮಾಡ್ಬಿಟ್ರು. ಮುಜಾಫರ್ ಜಂಗಿಗೆ ಸಪೋರ್ಟ್ ಮಾಡಿದಾಗ ಆಟೋಮೆಟಿಕ್ ಮುಜಾಫರ್ ಜಂಗ್ ಅಂದ್ರೆ ಉಡುಗೊರೆ ಯಾಕೆ ಕೊಡ್ಬೇಕಲ್ಲ. ಯಾವುದೇ ಕಾರಣಕ್ಕೂ ಯುರೋಪಿಯನ್ನರು ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಏನು ಕೊಡಲ್ಲ, ಅವ್ರಿದ್ದೇ ಇರುತ್ತೆ. ಫ್ರೀಯಾಗಿ ಏನಾದ್ರು ಈಗ ಸಪೋರ್ಟ್ ಮಾಡಿದ್ರೆ ಅಂತಂದಾಗ ಅದರಿಂದ ಇನ್ನೊಂದು ಕಾರಣ ಇರುತ್ತೆ. ಮುಜಾಫರ್ ಜಂಗ್ ಏನ್ ಮಾಡ್ತಾನೆ, ಈಗ ಯಾವಾಗ ಹೈದರಾಬಾದ್ ನವಾಬನ ಹಾಕ್ಬಿಡ್ತಾನೆ, ನಾರ್ದನ್ ಸರ್ಕಾರನ ಈ AP ಪ್ರದೇಶದಲ್ಲಿ ಈ ನಾರ್ದನ್ ಸರ್ಕಾರ, ಈ ಕರಾವಳಿ ಪ್ರದೇಶ ಏನಿದೆಯಲ್ಲ, ನಾರ್ದನ್ ಸರ್ಕಾರ ಅಂತ ಕರಿತೀವಿ. ಈ ಉತ್ತರ ವಲಯ, ಆಂಧ್ರ ಪ್ರದೇಶದ ಉತ್ತರ ವಲಯ, ಈ ಒಂದು ನಾರ್ದನ್ ಸರ್ಕಾರನ ಈ ಪ್ರದೇಶವನ್ನ ಫ್ರೆಂಚರಿಗೆ ಕೊಡ್ತಾನೆ. ಈ ಪ್ರದೇಶವನ್ನು ಅವನಿಗೆ ಕಂಪ್ಲೀಟ್ ಆಗಿ ಫ್ರೆಂಚರಿಗೆ ಕೊಟ್ಬಿಡ್ತಾನೆ, ನೀವೇ ತಗೊಂಡ್ಬಿಡ್ರಿ ಈ ಪ್ರದೇಶವನ್ನು ಅಂತೇಳಿ. ಅಂದ್ರೆ ಅರ್ಥ ಏನು, ಈ ಪ್ರದೇಶವನ್ನ ಫ್ರೆಂಚರು ತೆಗೆದುಕೊಳ್ತಾರೆ. ಇಲ್ಲಿ ಫ್ರೆಂಚರು ಆದಾಯವನ್ನ, ಟ್ಯಾಕ್ಸ್ ಅನ್ನ, ರೆವಿನ್ಯೂ ಅನ್ನ ಸಂಗ್ರಹ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು,
ಈ ಕೆಳಗಿನ ಯಾವ ಯುರೋಪಿಯನ್ನರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಾಯ ಸಂಗ್ರಹ ಮಾಡಿದವರು ಅಂತ ಕೇಳಿದಾಗ ಬ್ರಿಟಿಷರು ಅಲ್ಲ, ದಟ್ ಈಸ್ ಫ್ರೆಂಚ್ನವರು. ಭಾರತದಲ್ಲಿ ಮುಜಾಫರ್ ಏನು ಬಹುಮುಖ್ಯವಾಗಿ ಎರಡನೇ ಆಂಗ್ಲೋ ಕರ್ನಾಟಕ ಯುದ್ಧದಲ್ಲಿ ಏನಾಗ್ತಾ ಹೋಗುತ್ತೆ, ಮುಜಾಫರ್ ಜಂಗ್ ನವಾಬನಾಗ್ತಾನೆ ಆ ಟೈಮಲ್ಲಿ. ಆಗ ಅವನಿಗೆ ಸಪೋರ್ಟ್ ಮಾಡಿದವರು ಫ್ರೆಂಚು. ಆದ್ದರಿಂದ ಫ್ರೆಂಚರಿಗೆ ನಾರ್ದನ್ ಸರ್ಕಾರ ಆಂಧ್ರ ಪ್ರದೇಶದ ನಾರ್ದನ್ ಸರ್ಕಾರ ಕರಾವಳಿ ಪ್ರದೇಶದ ಪ್ರದೇಶಗಳನ್ನು ಅವ್ರಿಗೆ ಕೊಡ್ತಾನೆ, ಇದರ ಮುಖಾಂತರ ಫ್ರೆಂಚರಿಗೆ ಕೊಡ್ತಾನೆ. ಆದ್ದರಿಂದ ಫ್ರೆಂಚರು ಅಲ್ಲಿ ಆದಾಯ ಸಂಗ್ರಹಣೆಗೆ ಮುಂದಾಗ್ತಾರೆ. ಆದ್ದರಿಂದ ಎಕ್ಸಾಮ್ಸ್ ಆಗಿರ್ಬೋದು, ಫ್ರೆಂಚ್ ವರ್ ದ ಫಸ್ಟ್ ಟು ಕಲೆಕ್ಟ್ ರೆವಿನ್ಯೂ ಇನ್ ಇಂಡಿಯಾ. ಭಾರತದಲ್ಲಿ ಆದಾಯ ಸಂಗ್ರಹ ಮಾಡಿದವರು ಯಾರಪ್ಪ ಮೊದಲ ಬಾರಿಗೆ ಯುರೋಪಿಯರು ಅಂತ ಕೇಳಿದಾಗ ಬ್ರಿಟಿಷರು ಅಲ್ಲ, ಫ್ರೆಂಚರು. ಎಲ್ಲಿ? ನಾರ್ದನ್ ಸರ್ಕಾರಲ್ಲಿ. ಕ್ಲಿಯರ್? ಈ ರೀತಿಯಾಗಿ ಆಗ್ತಾ ಹೋಯ್ತು. ನೆಕ್ಸ್ಟ್ ಇಂದ ಮೀನ್ ವೈಲು ನಜರ್ ಜಂಗ್ ಏನಿದ್ನಲ್ಲ, ಬಹುಮುಖ್ಯವಾಗಿ ಅನ್ವರುದ್ದೀನನ್ನ ಕೊಲೆ ಮಾಡಿದ್ರು ಬ್ರಿಟಿಷ್. ಅನ್ವರುದ್ದೀನನ್ನ ಕೊಲೆ ಆಗಿತ್ತು, ಡೂಪ್ಲೆ ಕೊಲೆ ಮಾಡಿಸ್ಬಿಟ್ಟಿದ್ದ. ಈ ಕಡೆ ಆ ಕಡೆ ಹೈದರಾಬಾದ್ ಅಲ್ಲಿ ಮುಜಾಫರ್ ಜಂಗು ನವಾಬನ ಆಗ್ತಾನೆ. ಅವನ ಆಪೋಸಿಟ್ ಇದ್ದಾರೆ ಯಾರು? ಮುಜಾಫರ್ ಜಂಗ್ನ ಆಪೋಸಿಟ್ ಇದ್ದವನು ಯಾರು? ನಜರ್ ಜಂಗ್. ಬ್ರಿಟಿಷರಿಂದ ಸಪೋರ್ಟ್ ಮಾಡಿದವನಲ್ವಾ, ಅವನನ್ನು ಕೂಡ ಮದ್ರಾಸ್ನ ಬಳಿ ಕೊಲ್ಲಲಾಗುತ್ತೆ. ಅಂದ್ರೆ ಯಾರು ಕಾಂಪಿಟೇಟರ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ನಜರ್ ಜಂಗ್ನನ್ನು ಕೂಡ ಕೊಲ್ಲಲಾಗುತ್ತೆ. ಈಗ ಕಂಪ್ಲೀಟ್ ಆಗಿ ಫ್ರೆಂಚರ ಪ್ರಾಬಲ್ಯ ಹೈದರಾಬಾದ್ನಲ್ಲೂ ಹೈದರಾಬಾದ್ ನವಾಬನ ಸ್ಥಾನದಲ್ಲೂ ಕೂಡ ಫ್ರೆಂಚರ ಪ್ರಾಬಲ್ಯ, ಕರ್ನಾಟಕದಲ್ಲೂ ಕೂಡ ಫ್ರೆಂಚರ ಪ್ರಾಬಲ್ಯ. ಫ್ರೆಂಚರು ಕಂಪ್ಲೀಟ್ ಆಗಿ ಅವ್ರನ್ನ ಯಾರು ಪ್ರಶ್ನೆ ಮಾಡುವಂತಿಲ್ಲ, ಆ ಮಟ್ಟಕ್ಕೆ ಅವರು ವಿಜಯವನ್ನ ಸಾಧಿಸೇ ಬಿಟ್ರು. ಎರಡ್ ಕಡೆ ಏನಾಯ್ತು ನೋಡ್ಬೇಡ. ಸಿಂಪಲ್ ಆಗಿ ಬ್ರಿಟಿಷ್ ಕ್ಯಾಂಪ್ ಕಡೆ ಒಂದು, ಫ್ರೆಂಚ್ ಕ್ಯಾಂಪ್ ಕಡೆ ಒಂದು. ಬ್ರಿಟಿಷ್ ಕ್ಯಾಂಪ್ ಅಲ್ಲಿ ನಜರ್ ಜಂಗು ಕೊಲ್ಲಲ್ಪಟ್ಟ, ಅನ್ವರುದ್ದೀನ್ ಕೊಲ್ಲಲ್ಪಟ್ರು. ಇಬ್ರು ಸಪೋರ್ಟರ್ಸ್ ಏನಿದ್ರು, ಇಬ್ರು ಕೂಡ ಅನ್ವರುದ್ದೀನು ಕರ್ನಾಟಕದ ನವಾಬನಾಗಿದ್ದ, ಅದು ಕೊಲ್ಲಲಾಗಿದ್ದ. ನಜರ್ ಜಂಗು ನಾನು ಹೈದರಾಬಾದ್ ನವಾಬ ಆಗಬೇಕು ಅಂತ ಅನ್ಕೊಂಡಿದ್ದ, ಅವನು ಕೂಡ ಕೊಲ್ಲಲ್ಪಟ್ಟ ಫ್ರೆಂಚರಿಂದ. ಫ್ರೆಂಚರು ಕಂಪ್ಲೀಟ್ ವಿಜಯ ಸಾಧಿಸಿದ್ದಾರೆ ಡೂಪ್ಲೆ ಕಡೆಯಿಂದ. ಮುಜಾಫರ್ ಜಂಗು ಹೈದರಾಬಾದ್ ನವಾಬನಾಗಿದ್ದಾನೆ, ಚಂದಾ ಸಾಹೇಬು ಕರ್ನಾಟಕದ ನವಾಬನಾಗಿದ್ದಾನೆ. ಮುಜಾಫರ್ ಜಂಗು ಆಂಧ್ರ ಪ್ರದೇಶದ ನಾರ್ದನ್ ಸರ್ಕಾರಿ ಜನರನ್ನ ಫ್ರೆಂಚರಿಗೆ ಕೊಟ್ಟಿದ್ದಾನೆ. ಅಲ್ಲಿ ಫ್ರೆಂಚರಿಗೆ ಆದಾಯ ಸಂಗ್ರಹಣೆಯ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾನೆ. ಆದ್ದರಿಂದ ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ಸಂಗ್ರಹಣೆ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ದಟ್ ಈಸ್ ಫ್ರೆಂಚರು. ಈಗ ಮುಜಾಫರ್ ಜಂಗು ಪಾಂಡಿಚೇರಿಯಲ್ಲಿ ಪಟ್ಟಾಭಿಷೇಕವನ್ನ ಮಾಡ್ಕೊಳ್ತಾನೆ. ಈಗ ಹೈದರಾಬಾದ್ಗೆ ಹೋಗ್ಬೇಕಲ್ವ, ವಾಪಸ್ಸು ಕ್ಯಾಪಿಟಲ್ ಸಿಟಿಗೆ ಹೋಗ್ಬೇಕು. ಮುಜಾಫರ್ ಜಂಗ್ ಏನ್ ಮಾಡ್ತಾನೆ, ಹೈದರಾಬಾದ್ಗೆ ಹೋಗ್ಬೇಕಲ್ವಾ, ಅವನಿಗೆ ಸೆಕ್ಯೂರಿಟಿ ಬೇಕು. ಫ್ರೆಂಚ್ ಕಮಾಂಡರ್ ಜನರಲ್ ಬುಸ್ಸಿ ಅಂತೇಳಿ ಅವನ ನೇತೃತ್ವದಲ್ಲಿ ಅವನಿಗೆ ಸಪೋರ್ಟ್ ಮಾಡಿಕೊಂಡು, ಅವನಿಗೆ ರಕ್ಷಣೆ ಕೊಡ್ಕೊಂಡು ಈಗ ಹೈದರಾಬಾದ್ ಕಡೆ ಮೂವ್ ಆಗ್ತಾರೆ. ಅವ್ರ ಟೀಮು, ಜನರಲ್ ಬುಸ್ಸಿ ಅವನ ಫ್ರೆಂಚ್ ಕಮಾಂಡ್ರು, ಅವನ ನೇತೃತ್ವದಲ್ಲಿ ಮುಜಾಫರ್ ಜಂಗ್ಗೆ ಸಪೋರ್ಟ್ ಮಾಡ್ಕೊಳ್ತಾ ಈಗ ಹೈದರಾಬಾದ್ ಕಡೆ ಮೂವ್ ಆಗ್ತಾರೆ. ಹೈದರಾಬಾದ್ ಕಡೆ ಮೂವ್ ಆಗ್ಬೇಕಾದ್ರೆ ಕರ್ನೂಲ್ ಮೇಲೆ ಹೋಗ್ಬೇಕಲ್ವಾ. ನಿಂಗೆ ಕರ್ನೂಲ್ ಹತ್ರ ಕರ್ನೂಲ್ ರಾಜ ಹಿಂಗ್ ಹೋಗ್ಬೇಕಾದ್ರೆ ಕರ್ನೂಲ್ ರಾಜ ಏನ್ ಮಾಡ್ತಾನೆ, ಹಿಮ್ಮತ್ ಖಾನ್ ಅಂತೇಳಿ ಅವನು ಸ್ವಲ್ಪ ನಜರ್ ಜಂಗ್ನ ಸಪೋರ್ಟರು. ಅದಕ್ಕೆ ನವಾಬ್ ಆಫ್ ಕರ್ನೂಲ್ ನವಾಬ್ ಆಗಿದ್ದಂತಹ ಹಿಮ್ಮತ್ ಖಾನ್ ಏನ್ ಮಾಡ್ತಾನೆ, ಮುಜಾಫರ್ ಜಂಗ್ ಕಂಡ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಆನ್ ದ ವೇ ಏನು ಹೋಗ್ಬೇಕಾದ್ರೆ ಫ್ರೆಂಚ್ ಕಮಾಂಡರ್ ಜನರಲ್ ಬುಸ್ಸಿ ಅವರಿಗೆ ಸೆಕ್ಯೂರಿಟಿ ಕೊಡ್ಕೊಂಡು ಏನು ಹೋಗ್ತಾ ಇದ್ದ, ಮುಜಾಫರ್ ಜಂಗ್ ಸೆಕ್ಯೂರಿಟಿ ಕೊಡ್ಕೊಂಡು ಏನು ಹೋಗ್ತಾ ಇದ್ದ. ಆ ಟೈಮಲ್ಲಿ ಕರ್ನೂಲ್ ನವಾಬ ಹಿಮ್ಮತ್ ಖಾನು ಮುಜಾಫರ್ ಜಂಗ್ ನನ್ನ ಆ ಸೆಕ್ಯೂರಿಟಿಯನ್ನೇ ಮೀರಿ ದಾಟಿ ಅವರನ್ನ ಅಲ್ಲಿ ಮುಗಿಸ್ಬಿಡ್ತಾನೆ. ಮುಜಾಫರ್ ಜಂಗ್ ಅನ್ನ ಕೊಲೆ ಮಾಡ್ಬಿಡ್ತಾರೆ. ಮುಜಾಫರ್ ಜಂಗ್ ಕೊಲೆ ಆಗ್ತಾರೆ ಅಂದ್ರೆ ಅರ್ಥ ಏನು, ಹೈದರಾಬಾದ್ ನವಾಬ ಕೊಲೆ ಆಗ್ಬಿಟ್ಟ. ರೀಚ್ ಹಾಕಿದ ಮುಂಚೆ ಪಟ್ಟಾಭಿಷೇಕ ಆಗಿದೆ ಪಾಂಡಿಚೇರಿಯಲ್ಲಿ, ರೀಚ್ ಹಾಕಿದ ಮುಂಚೆನೆ ಕೊಲೆ ಆಗ್ಬಿಟ್ಟ. ಈಗ ಬಟ್ ಅದು ಕೂಡ ಫ್ರೆಂಚ್ ಪ್ರಾಬಲ್ಯ ಇದೆಯಲ್ವಾ, ಡೂಪ್ಲೆ ಫ್ರೆಂಚ್ ಪ್ರಾಬಲ್ಯ ಇದ್ದೇ ಇದೆ. ಆದ್ದರಿಂದ ಫ್ರೆಂಚ್ ಹೇಳ್ದವರೇ ನೆಕ್ಸ್ಟ್ ನವಾಬನಾಗಬೇಕು. ಅದರಿಂದ ನೆಕ್ಸ್ಟ್ ಸಲಾಬತ್ ಜಂಗ್ ಅಂತೇಳಿ ಅವನನ್ನ ಹೈದರಾಬಾದ್ ನವಾಬನಾಗಿ ಮಾಡುತ್ತೆ ಫ್ರೆಂಚ್ ಆಟೋಮೆಟಿಕ್ ಮಿಸ್ಟೇಕ್ ಆಗಿ ಮುಜಾಫರ್ ಜಂಗ್ ಬಾಣವನ್ನ ಹೊಂದ್ಬಿಟ್ಟ, ಹಿಂಗ್ ಕೊಲೆ ಆಗ್ಬಿಡ್ತು. ಅದರಿಂದ ಅವರ ಸಪೋರ್ಟರ್ ಇನ್ನೊಬ್ಬ ಇದ್ದು ಸಲಾಬತ್ ಜಂಗ್ ಅಂತೇಳಿ ಅವನನ್ನ ಹೈದರಾಬಾದ್ನ ನವಾಬರನ್ನಾಗಿ ಮಾಡಲಾಯಿತು. ಈಗ ಫ್ರೆಂಚ್ ಇಬ್ರು ಕೂಡ ಸೇಮ್, ಈಗ ಫ್ರೆಂಚರೇ ಪ್ರಾಬಲ್ಯ ಸಾಧಿಸಿದ್ದಾರೆ. ಕರ್ನಾಟಕದಲ್ಲೂ ಫ್ರೆಂಚರೇ ಪ್ರಾಬಲ್ಯ ಸಾಧಿಸಿದ್ದಾರೆ, ಹೈದರಾಬಾದ್ನಲ್ಲೂ ಕೂಡ ಫ್ರೆಂಚರೇ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ಸಲಾಬತ್ ಜಂಗ್ ಅಧಿಕಾರಕ್ಕೆ ಬಂದಾಗ ಅವನು ಕೂಡ ಸೇಮ್ ಏನು ಮುಜಾಫರ್ ಜಂಗ್ ಕೊಟ್ಟಿದ್ದ ನಾರ್ದನ್ ಸರ್ಕಾರ ಪ್ರದೇಶಗಳನ್ನ ಇವನು ಕನ್ಫರ್ಮ್ ಮಾಡ್ದ. ಸಲಾಬತ್ ಜಂಗ್ ಕೂಡ ರೀಕನ್ಫರ್ಮ್ಡ್ ನಾರ್ದನ್ ಸರ್ಕಾರ ಟು ಫ್ರೆಂಚ್. ಏನು ಮುಜಾಫರ್ ಜಂಗು ನಾರ್ದನ್ ಸರ್ಕಾರ ಪ್ರದೇಶಗಳನ್ನ ಕೊಟ್ಟಿದ್ದ, ಅದೇ ಪ್ರದೇಶಗಳನ್ನ
ಸಲಾಬತ್ ಜಂಗು ಕನ್ಫರ್ಮ್ ಮಾಡ್ದ, ನೀವು ತಗೊಳ್ಳಿ, ನೀವೇ ತಗೊಂಬಿಡಿ. ಬಿಕಾಸ್ ಅವನು ಫ್ರೆಂಚರ ಕೃಪಾ ಕಟಾಕ್ಷದಲ್ಲಿ ಇವರು ಅಧಿಕಾರಕ್ಕೆ ಬಂದಿರುವಂಥದ್ದು, ಅದರಿಂದ ಮತ್ತೆ ಕೊಟ್ಟ. 1750 ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಸರ್ವೋಚ್ಚವಾಗಿದ್ದರು. ಅವರನ್ನ ಪ್ರಶ್ನೆ ಮಾಡೋರು ಇರಲಿಲ್ಲ, ಆ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದ್ರು. ನೋಡ್ರಿ, ಹೈದರಾಬಾದ್ ಇವ್ರ ಕಂಟ್ರೋಲ್ಗೆ ಇದೆ, ಇವ್ರು ಹೇಳ್ದವ್ರೆ ನವಾಬನಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆರ್ಕೋಟಲ್ಲೂ ಕೂಡ ಇವ್ರು ಹೇಳಿದರೆ ನವಾಬನಾಗಿದ್ದಾರೆ, ಫ್ರೆಂಚ್ ಹೇಳಿದ್ದಾರೆ ನವಾಬರಾಗಿದ್ದಾರೆ. ಬಹುಮುಖ್ಯವಾಗಿ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಸರ್ ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ, ಸಹಾಯಕ ಸೈನ್ಯ ಪದ್ಧತಿಯನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು ಅಂತ ಕೇಳಿದಾಗ ಮೊದಲ ಆಪ್ಷನ್ ಲಾರ್ಡ್ ವೆಲ್ಲೆಸ್ಲಿ ಇರುತ್ತೆ. ಅದೇ ಆಪ್ಷನ್ ಕರೆಕ್ಟ್ ಹಾಕ್ಬತ್ರಿ. ತಪ್ಪು ಸರ್, ಏನ್ ಹೇಳ್ತಿದ್ದೀರಿ ನೀವು? ಹೌದು, ಕರೆಕ್ಟ್. ಐ ವಿಲ್ ಟೆಲ್ ಯು. ಸಬ್ಸಿಡರಿ ಅಲಯನ್ಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯ ಉಪಯೋಗಿಸಿದವರು ಯಾರು ಅಂತ ಕೇಳಿದಾಗ ಡೂಪ್ಲೆ. ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಏನು? ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಏನು? ಈ ಎಕ್ಸಾಂಪಲ್ ನಾನು ಡೂಪ್ಲೆ ಹೇಗೆ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಹೆಸರು ತರಲಿಲ್ಲ, ಅವನು ಸಬ್ಸಿಡರಿ ಅಲಯನ್ಸ್ ಅಂತ ಅವನು ಹೆಸರು ಉಪಯೋಗ ಮಾಡಿಲ್ಲ. ಬಟ್ ಅದೇ ರೀತಿ ಸಿಸ್ಟಮ್ ಅನ್ನ, ಪ್ರಾಕ್ಟೀಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದ. ಏನ್ ಮಾಡ್ದ ಗೊತ್ತಾ? ಈಗ ಹೈದರಾಬಾದ್ ಅಲ್ಲಿ ಫ್ರೆಂಚರವರ ಸಪೋರ್ಟರ್ ಸಲಾಬತ್ ಜಂಗ್ನೆ ನವಾಬನಾಗಿದ್ದಾನೆ. ಹೈದರಾಬಾದ್ ಅಲ್ಲಿ ಅವ್ರು ಹೇಳಿದ್ದೆ ನಡಿಬೇಕು ಅಂತಂದಾಗ ಅವಾಗ ಏನಾಗುತ್ತೆ, ಫ್ರೆಂಚರು ತನ್ನ ಆರ್ಮಿನ ತೆಗೆದುಕೊಂಡು ಹೋಗ್ಬಿಟ್ಟು ಹೈದರಾಬಾದ್ ಅಲ್ಲಿ ಇಡ್ತಾರೆ. ಯಾರ ಸಪೋರ್ಟಿಗೆ ಅಂತೇಳಿ? ಸಲಾಬತ್ ಜಂಗ್ನ ಸಪೋರ್ಟಿಗೆ ಅಂತ ಹೇಳ್ಬಿಟ್ಟು ಇಡ್ತಾರೆ ಸುಮ್ಮನೆ. ಆಕ್ಚುಲಿ ಫ್ರೆಂಚ್ ಆರ್ಮಿ ಅಂದ್ರೆ ಯಾರಿಗೆ ಸಪೋರ್ಟ್ ಮಾಡೋದು? ಫ್ರೆಂಚ್ಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಅವ್ರು ಹೇಳೋದೇನು? ನಿಮ್ಮ ಸಪೋರ್ಟ್ ಇಟ್ಕೊಳ್ಳಿ, ಈ ಆರ್ಮಿನ ಇಟ್ಕೊಳ್ಬೇಕು. ಆ ಆರ್ಮಿಗೆ ಹೈದರಾಬಾದ್ನ ನವಾಬರೇ ಸಂಬಳ ಕೊಡಬೇಕು, ಅವರೇ ಊಟ ಹಾಕ್ಬೇಕು, ಎಲ್ಲವನ್ನು ಅವರೇ ನೋಡ್ಕೋಬೇಕು. ಅಂದ್ರೆ ಫ್ರೆಂಚ್ ಆರ್ಮಿಯನ್ನ, ಅವ್ರ ಆರ್ಮಿ ಏನು ಎಕ್ಸ್ಪೆನ್ಸ್ ಆಗ್ತಿತ್ತಲ್ಲ, ಊಟದ ಬಟ್ಟೆ ಖರ್ಚು, ಊಟದ ಖರ್ಚು, ಸಂಬಳದ ಖರ್ಚು ಎಲ್ಲವನ್ನು ಕೂಡ ಈಗ ಅಲ್ಲಿ ಇಡೋದು, ಹೈದರಾಬಾದ್ ಇಡೋದು. ಅವ್ರು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಒಳ್ಳೆ ಸಂಬಳ ಕೇಳ್ಕೊಂಡು ಫ್ರೆಂಚರು ಕರೆದಾಗ ಓಡ್ಬಾರ್ದು ಫ್ರೆಂಚ್ ಸಪೋರ್ಟ್ ಮಾಡ್ಲಿಕ್ಕೆ. ಸಲಾಬತ್ ಜಂಗ್ ಏನು ಒಳ್ಳಾಡಕ್ಕಾಗಲ್ಲ, ಬಿಕಾಸ್ ಫ್ರೆಂಚ್ ಆರ್ಮಿ ಅಲ್ಲೇ ಇರುತ್ತೆ. ಸಲಾಬತ್ ಜಂಗ್ ಏನ್ ಮಾಡಿದ್ರು ಕೂಡ ಫ್ರೆಂಚ್ ಆರ್ಮಿ ನೋಡ್ತಾನೆ ಇರುತ್ತೆ. ಅದರಿಂದ ಅವರು ಎದುರ್ಕೊಂಡೇ ಕೆಲಸ ಮಾಡಬೇಕು. ಆ ರೀತಿಯಾದಂತಹ ಒಂದು ಸಿಸ್ಟಮ್ ಅನ್ನ ಜಾರಿ ತಂದಿದ್ರು ಇವರು ಮೊದಲಿಗೆ. ಅದರಿಂದ ಡೂಪ್ಲೆಕ್ಸ್ ವಾಸ್ ದ ಒರಿಜಿನೇಟರ್ ಆಫ್ ದಿ ಪ್ರಾಕ್ಟೀಸ್ ಆಫ್ ಸಬ್ಸಿಡರಿ ಅಲಯನ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ರೀತಿಯಲ್ಲಿ ಮೊದಲ ಬಾರಿ ಜಾರಿ ತಂದವರು ಯಾರಪ್ಪ ಅಂತ ಕೇಳಿದಾಗ ಡೂಪ್ಲೆ. ಅಂದ್ರೆ ಅವ್ರು ಎಷ್ಟು ಸಬ್ಸಿಡರಿ ಅಲಯನ್ಸ್ ಅಂತ ಯೂಸ್ ಮಾಡಿಲ್ಲ ಹೆಸರನ್ನ. ಸಬ್ಸಿಡರಿ ಅಲಯನ್ಸ್ ಅಂತ ಯೂಸ್ ಮಾಡಿದಾರಪ್ಪ ಅಂತಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಐ ವಿಲ್ ಟೆಲ್ ಯು. 1998 ಅದನ್ನ ಜಾರಿ ತರ್ತಾ ಹೋಗ್ತಾನೆ. ಇವರೇ ಮೊದಲ ಬಾರಿಗೆ ಇವರೇ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಹೈದರಾಬಾದ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. ಇವ್ರೇನ್ ಮಾಡ್ತಾರೆ? ಈ ಪ್ಲೇಸ್ ಫ್ರೆಂಚ್ ಆರ್ಮಿ ಅಟ್ ಹೈದರಾಬಾದ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಸುಬಹದಾರ್ ಅವರ ಎಕ್ಸ್ಪೆನ್ಸ್ ಅಲ್ಲಿನೇ ತನ್ನ ಫ್ರೆಂಚ್ ಆರ್ಮಿಯನ್ನ ಹೈದರಾಬಾದ್ ಇಡ್ತಾನೆ. ಇದನ್ನ ಮಾಡಿದ್ದಾರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಡೂಪ್ಲೆ. ಅದರಿಂದ ಸಹಾಯಕ ಸೈನ್ಯ ಪದ್ಧತಿಯ ರೀತಿಯಲ್ಲಿ ಮೊದಲ ಬಾರಿಗೆ ಉಪಯೋಗಿಸ್ತವ್ರು ಯಾರಪ್ಪ ಅಂದ್ರೆ ಡೂಪ್ಲೆ. ಆದರೆ ಸಬ್ಸಿಡರಿ ಅಲಯನ್ಸ್ ಅನ್ನ ಪದವನ್ನ ಜಾರಿ ತಂದಿದ್ದಾರಪ್ಪ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡಿತ್ತು ಲಾರ್ಡ್ ವೆಲ್ಲೆಸ್ಲಿ. ನೀಟ ತಂದ. ಅಂದ ಎಕ್ಸಾಮ್ಸ್ ಕೇಳ್ಬೋದು, ಸಹಾಯಕ ಸೈನ್ಯ ಪದ್ಧತಿ ರೀತಿಯನ್ನ ಮೊದಲ ಬಾರಿಗೆ ಭಾರತದಲ್ಲಿ ಉಪಯೋಗಿಸ್ತವ್ರು ಯಾರಪ್ಪ ಅಂದ್ರೆ ಡೂಪ್ಲೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿ ತಂದ ಯಾರಪ್ಪ ಅಂತ ಕೇಳಿದಾಗ ಲಾರ್ಡ್ ವೆಲ್ಲೆಸ್ಲಿ. ಈ ರೀತಿಯಾಗಿ ಪ್ರಶ್ನೆ ಯಾವುದನ್ನ ಕೇಳಿದರೆ ಅದನ್ನ ನೀಟಾಗಿ ನೋಡ್ಬಿಟ್ಟು ಆನ್ಸರ್ನ ಮಾಡ್ಕೊಳ್ತಾ ಹೋಗಿ. ಈಗ ಫ್ರೆಂಚರು 1750 ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ಅವರು ಸರ್ವೋಚ್ಚರಾಗಿದ್ರು. ಈಗ ಎರಡನೇ ಹಂತಕ್ಕೆ ಬಂದ್ಬಿಡೋಣ, ಏನಾಯ್ತು ಅಂತೇಳಿ. ಏನಾಯ್ತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ರಾಬರ್ಟ್ ಕ್ಲೈವ್ ಬಂದ್ಬಿಟ್ಟ. ಇವನ ಎಂಟ್ರಿಯಿಂದ ಸ್ಟಾರ್ಟ್ ಆಗಿದ್ದು ಬ್ರಿಟಿಷರ ಏಳಿಗೆ. ಯಾವಾಗ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬರ್ತಾನೆ, ಈಗ ಹೆಡ್ ಆಗ್ತಾನೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏಳಿಗೆ. ಏನಾಯ್ತು? ಐ ವಿಲ್ ಟೆಲ್ ಯು. ರಾಬರ್ಟ್ ಕ್ಲೈವ್, ಆಕ್ಚುಲಿ ಹೇಳ್ತೀನಿ, ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಮುಖ್ಯ ಅಕೌಂಟೆಂಟ್ ಆಗಿ ತನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ರು. ಮುಂದೆ ಇವನು ಈಸ್ಟ್ ಇಂಡಿಯಾ ಕಂಪನಿಗೆ ಹೆಡ್ ಕೂಡ ಆಗ್ತಾನೆ. ಹೆಡ್ ಆದಾಗ ಇವನೇನ್ ಮಾಡ್ತಾನೆ? ಪ್ಲಾನಿಂಗ್ ಅನ್ನ ಆಗ್ತಾನೆ. ಪ್ಲಾನಿಂಗ್ ಆಗ್ಬಿಟ್ಟು ಹೈದರಾಬಾದ್ ಅಲ್ಲೂ ಕೂಡ ಫ್ರೆಂಚರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಫ್ರೆಂಚರು ಹೇಳಿದರೆ ನಡೀತಿದೆ. ಈ ಕಡೆ ಕರ್ನಾಟಕದಲ್ಲಿ ಕೂಡ ಇವರೇ ನಡೀತಿದೆ. ಆದರೆ ಇಲ್ಲಿ ನೋಡ್ತಾನೆ, ಫ್ರೆಂಚರ ಆರ್ಮಿ ಹೈದರಾಬಾದಲ್ಲಿ ಇರುತ್ತೆ. ಹೈದರಾಬಾದಲ್ಲಿ ಅಲ್ಲಿರುತ್ತೆ. ಸಬ್ಸಿಡರಿ ಅಲಯನ್ಸ್ ಅನ್ನೋ ಮಾದರಿಯಲ್ಲಿ ತಂದಿರ್ತಾರಲ್ವಾ, ಫ್ರೆಂಚ್ ಆರ್ಮಿ ಅಲ್ಲಿರುತ್ತೆ. ಅದಕ್ಕೇನ್ ಮಾಡ್ತಾನೆ ಇವನು? ಕರೆಕ್ಟ್ ರಾಬರ್ಟ್ ಕ್ಲೈವ್ ಪ್ಲಾನಿಂಗ್ ಅನ್ನ ಹಾಕ್ಬಿಟ್ಟು
ಈ ಕಡೆ ಕರ್ನಾಟಕದಲ್ಲಿ ಜಾಸ್ತಿ ಗಮನ ಕೊಟ್ಬಿಟ್ಟು ಇವನು ಅಲ್ಲೂ ಆರ್ಮಿ ತಲ್ವಾ ಹಂಚೋಗಿತ್ತು. ಇಲ್ಲಿ ಸ್ವಲ್ಪ ಫ್ರೆಂಚ್ ಆರ್ಮಿ ಕಡಿಮೆ ಇದರಿಂದ ಇವನೇನ್ ಮಾಡ್ತಾನೆ, ರಾಬರ್ಟ್ ಕ್ಲೈವು ಪ್ಲಾನಿಂಗ್ ಮಾಡ್ಬಿಟ್ಟು ಆರ್ಕಾಟ್ ಅನ್ನ, ಕರ್ನಾಟಕದ ಆರ್ಕಾಟ್ ಅನ್ನ ವಶಪಡಿಸಿಕೊಳ್ತಾನೆ. ಚಂದಾ ಸಾಹೇಬರನ್ನ ಕೊಲೆ ಮಾಡ್ತಾನೆ. ಹೆಂಗಾಯ್ತು? ಹೈದರಾಬಾದಲ್ಲಿ ಫ್ರೆಂಚ್ ಕೌಂಟ್ರು, ಇಲ್ಲೂ ಫ್ರೆಂಚ್ ಕೌಂಟ್ರಲ್ಲಿ ಇತ್ತು. ಯಾವಾಗ ಚಂದಾ ಸಾಹೇಬರನ್ನ ಕೊಲೆ ಮಾಡಿಸ್ತಾನೆ, ಈಗ ಇಲ್ಲಿ ಬ್ರಿಟಿಷ್ ಕಂಟ್ರೋಲ್ಗೆ ಬಂತು. ಬಟ್ ಹೈದರಾಬಾದ್ ಸ್ಟಿಲ್ ಫ್ರೆಂಚ್ ಕಂಟ್ರೋಲ್ ಆಗಿದೆ. ಈಗ ಕರ್ನಾಟಕ ಇವ್ರ ಕಂಟ್ರೋಲಿಗೆ ಬಂತು, ರಾಬರ್ಟ್ ಕ್ಲೈವ್ನ ಕಂಟ್ರೋಲಿಗೆ ಬಂದ್ಬಿಡ್ತು. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಆರ್ಕಾಟ್ ಮುತ್ತಿಗೆ ವೀರ ಎಂದು ಯಾರನ್ನ ಕರೆಯಲಾಗ್ತದೆ ಅಂತ ಕೇಳಿದಾಗ ರಾಬರ್ಟ್ ಕ್ಲೈವ್ ಅವರನ್ನ ಕರೆಯಲಾಗ್ತದೆ. ರಾಬರ್ಟ್ ಕ್ಲೈವ್ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥಕ್ಕೆ ಮುನ್ನಡೆಸಕ್ಕೆ ಗವರ್ನರ್ ಆಗಿ ಜಾಯ್ನ್ ಆಗ್ತಾನೆ, ಈಗ ಸ್ಟಾರ್ಟ್ ಆಗುತ್ತೆ ಈಸ್ಟ್ ಇಂಡಿಯಾ ಕಂಪನಿ ಏಳಿಗೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಏಳಿಗೆ. ಈಗ ಆರ್ಕಾಟ್ ಅನ್ನ ವಶಪಡಿಸಿಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ಚಂದಾ ಸಾಹೇಬ್ರನ್ನ ಕೊಲ್ಲಲಾಗತ್ತೆ. ಈಗ ಏನಾಯ್ತು ನೋಡೋಣ. ಒಂದ್ ಕಡೆ ಬ್ರಿಟಿಷ್ ಕ್ಯಾಂಪ್ ಕಡೆ, ಒಂದ್ ಕಡೆ ಬ್ರಿಟಿಷ್ ಕ್ಯಾಂಪು, ಇನ್ನೊಂದು ಕಡೆ ಫ್ರೆಂಚ್ ಕ್ಯಾಂಪು. ಯಾರು? ಈ ಕಡೆ ಡೂಪ್ಲೆ ಮುಜಾಫರ್ ಜಂಗು ಕೊಲ್ಲಲ್ಪಡ್ತಾನೆ. ಕೊಲ್ಲಲ್ಪಡ್ತಾನೆ. ನೆಕ್ಸ್ಟ್ ಸಲಾಬತ್ ಜಂಗು ನವಾಬನಾಗಿರ್ತಾರಲ್ವಾ, ಸಲಾಬತ್ ಜಂಗು ಹೈದರಾಬಾದ್ ನವಾಬನಾಗಿರ್ತಾನೆ. ಚಂದಾ ಸಾಹೇಬರನ್ನ ಬಹುಮುಖ್ಯವಾಗಿ ರಾಬರ್ಟ್ ಕ್ಲೈವ್ ಇಲ್ಲಿ ಕೊಲೆ ಮಾಡಿಸಿ ಚಂದಾ ಸಾಹೇಬ್ ಕೊಲೆ ಆಗ್ತಾನೆ. ಆ ಕೊಲೆ ಮಾಡಿಸಿ ಅನ್ವರುದ್ದೀನ ಮಗನನ್ನ ಕರ್ನಾಟಕದ ನವಾಬನನ್ನಾಗಿ ರಾಬರ್ಟ್ ಕ್ಲೈವ್ ಮಾಡ್ತಾನೆ. ಅಂದ್ರೆ ಬ್ರಿಟಿಷರ ಸಪೋರ್ಟರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಇಲ್ಲಿ ಅನ್ವರುದ್ದೀನ್ ಕೊಲ್ಲಲ್ಪಡ್ತಾನೆ. ಅನ್ವರುದ್ದೀನ ಮಗ ಚಂದಾ ಸಾಹೇಬನ ಪ್ಲೇಸಿಗೆ ಅನ್ವರುದ್ದೀನ ಮಗ ಕರ್ನಾಟಕದ ನವಾಬನಾಗ್ತಾನೆ. ಈಗ ಕರ್ನಾಟಕ ಬ್ರಿಟಿಷರ ಕಂಟ್ರೋಲ್ ಇದೆ, ಹೈದರಾಬಾದು ಫ್ರೆಂಚ್ ಅವರ ಕಂಟ್ರೋಲ್ ಇದೆ. ಅಂದ್ರೆ ಅರ್ಥ, ಕಂಟ್ರೋಲ್ ಅಂದ್ರೆ ಅರ್ಥ ಏನು? ಅವ್ರು ಹೇಳ್ದವರು ನವಾಬನಾಗಿದ್ದಾರೆ ಅಂತ ಅರ್ಥ. ಬ್ರಿಟಿಷ್ ಅಪಾಯಿಂಟೆಡ್ ಅನ್ವರುದ್ದೀನ್ ಸನ್ ಆಸ್ ನವಾಬ್ ಆಫ್ ಕರ್ನಾಟಕ. ಬ್ರಿಟಿಷರು ಅನ್ವರುದ್ದೀನ ಮಗನನ್ನ ಕರ್ನಾಟಕದ ನವಾಬನಾಗಿ ನೇಮಿಸ್ತಾರೆ. ಇಲ್ಲಿಗೆ ಈ ಯುದ್ಧ ಎಂಡ್ ಆಗುತ್ತೆ. ಅಂದ್ರೆ ಹೆಂಗ್ ಎಂಡ್ ಆಗುತ್ತೆ? ಈ ಯುದ್ಧ ಹೈದರಾಬಾದಲ್ಲಿ ಫ್ರೆಂಚರು ಸುಪ್ರೀಮಸಿ, ಅವರು ಅಲ್ಲಿ ಪ್ರಾಬ್ಲಮ್ ಸಾಧಿಸಿರ್ತಾರೆ. ಬ್ರಿಟಿಷರು ಕರ್ನಾಟಕದಲ್ಲಿ ಸುಪ್ರೀಂ ಆಗಿ ಸರ್ವೋಚ್ಚರಾಗಿ, ಇಲ್ಲಿ ಅವರು ಸರ್ವೋಚ್ಚರಾಗ್ತಾರೆ, ಅಲ್ಲಿ ಅವರು ಸರ್ವೋಚ್ಚರಾಗ್ತಾರೆ. ಇದರ ಮುಖಾಂತರವಾಗಿ ಈ ಯುದ್ಧ ಅಂತಿಮಗೊಳ್ಳುತ್ತೆ. ಇದು ಲೋಕಲ್ ಕಾಸಿಗೆ ನಡೆದಿರುವಂತಹ ಒಂದು ಯುದ್ಧ. ಯಾರು ನವಾಬನಾಗಬೇಕು ಅನ್ನುವಂಥ ಒಂದು ಆಧಾರದ ಮೇಲೆ ಇನ್ಫ್ಲುಯೆನ್ಸ್ ಮಾಡಕ್ ಹೋಗ್ಬಿಟ್ಟು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಒಂದು ಕಡೆ ಅಟ್ ದ ಎಂಡ್ ಆಫ್ ದಿ ಎರಡನೇ ಹಂತದಲ್ಲಿ ಅಟ್ ದ ಎಂಡ್ ಆಫ್ ದಿ ವಾರ್ ಕರ್ನಾಟಕ ಬ್ರಿಟಿಷರ ಕಂಟ್ರೋಲಿಗೆ ಬರುತ್ತೆ. ಅಲ್ಲಿ ಅವ್ರು ಸುಪ್ರೀಂ ಆಗ್ತಾರೆ. ಸ್ಟಿಲ್ ಹೈದರಾಬಾದಲ್ಲಿ ಫ್ರೆಂಚರೇ ಸುಪ್ರೀಂ ಆಗಿ ಮುಂದುವರಿತಾ ಹೋಗ್ತಾರೆ. ಇಲ್ಲಿಗೆ ಈ ಯುದ್ಧ ಮುಗಿಯುತ್ತೆ. ನೆಕ್ಸ್ಟ್ ಮೂರನೇ ಆಂಗ್ಲೋ ಕರ್ನಾಟಿಕ್ ಯುದ್ಧ 1956ರಿಂದ 63ರವರೆಗೆ 7 ವರ್ಷಗಳ ಕಾಲ ಯುರೋಪ್ನಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಒಬ್ರಿಬ್ರು ಓಡಾಡ್ಕೊಳ್ತಾರೆ. ಸುಮಾರು 7 ವರ್ಷಗಳ ಕಾಲ, 7 ವರ್ಷಗಳು ಒಂದಲ್ಲ ಎರಡಲ್ಲ, 7 ವರ್ಷಗಳ ಸದಾ ಕಂಟಿನ್ಯೂಸ್ 7 ವರ್ಷಗಳ ಕಾಲ ಯುರೋಪ್ನಲ್ಲಿ ಇವರಿಬ್ರು ಮಧ್ಯೆ, ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧ ಆಗ್ತಾನೆ ಇರುತ್ತೆ. ಅದು ಭಾರತದಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಭಾರತದಲ್ಲಿ ಆಲ್ರೆಡಿ ಈಗಾಗಲೇ ರಾಬರ್ಟ್ ಕ್ಲೈವ್ ಬಂದಿದ್ದಾನೆ. ರಾಬರ್ಟ್ ಕ್ಲೈವ್ ನಿಪುಣ ಈಗ. ಅವನು ಕಂಪನಿನ ದೊಡ್ಡ ಮಟ್ಟಕ್ಕೆ ತಿಳ್ಕೊಂಡು ಹೋಗ್ತಾನೆ. ಏನಾಯ್ತು? ಯುರೋಪ್ನಲ್ಲಿ 7 ಇಯರ್ ವಾರ್ ನಡೀತಾ ಇತ್ತು. ಭಾರತದಲ್ಲಿ ಏನಾಯ್ತು ನೋಡ್ಕೊಂಬೋಣ. ಫ್ರೆಂಚ್ ಗವರ್ನರ್ ಆಸ್ ಅಟ್ಯಾಕ್ಡ್ ಪೋರ್ಟ್ ಸೆಂಟ್ ಜಾರ್ಜ್. ಫ್ರೆಂಚ್ ಗವರ್ನರ್ ಪೋರ್ಟ್ ಸೆಂಟ್ ಜಾರ್ಜ್ ಕೋಟೆಯನ್ನ ಅಟ್ಯಾಕ್ ಮಾಡ್ತಾನೆ. ಇದರ ಮುಖಾಂತರವಾಗಿ 2 ಮಿಸ್ಟೇಕ್ಸ್ಗಳಾಗುತ್ತೆ. ಆಕ್ಚುಲಿ ಅಟ್ಯಾಕ್ ಮಾಡಿದ್ದು ಓಕೆ, ತೊಂದರೆ ಇಲ್ಲ, ಆದರೆ 2 ಮಿಸ್ಟೇಕ್ ಆಗುತ್ತೆ. ಏನ್ 2 ಮಿಸ್ಟೇಕ್ ಆಗುತ್ತೆ? ಐ ವಿಲ್ ಟೆಲ್ ಯು. ಮದ್ರಾಸ್ ಹತ್ರ, ಈ ಮದ್ರಾಸ್ ಇದೆಯಲ್ವಾ, ಐ ವಿಲ್ ಟೆಲ್ ಯು. ಈಗ ಇದು ಸೌತ್ ಇಂಡಿಯಾ ಅನ್ಕೊಳ್ಳೋಣ. ಈ ಮದ್ರಾಸ್ ಇತ್ತಲ್ವಾ, ಮದ್ರಾಸ್ ಹತ್ರ ಫ್ರೆಂಚ್ ಟ್ರೂಪ್ಸ್ ಅನ್ನ ಇಲ್ಲಿ ನೇಮಕ ಮಾಡಲಾಗಿತ್ತು. ಫ್ರೆಂಚ್ ಟ್ರೂಪ್ಸ್ ಇಲ್ಲಿತ್ತು, ಇಲ್ಲೊಂದು ಸ್ವಲ್ಪ ಇತ್ತು. ಅಂದ್ರೆ ಸ್ವಲ್ಪ ಅರಿದು ಹಂಚೋಗ್ಬಿಟ್ಟಿದ್ರು. ಫ್ರೆಂಚ್ ನ ಟ್ರೂಪ್ಸ್ಗಳು ಸ್ವಲ್ಪ ಅರಿದು ಹಂಚೋಗ್ಬಿಟ್ಟಿದ್ರು. ಫ್ರೆಂಚ್ ಪಡೆಗಳ ಅಭಿವೃದ್ಧಿ ಆಯ್ತು. ಮತ್ತೆ ಇವ್ರೇನ್ ಮಾಡಿದ್ರು, ಹೈದರಾಬಾದ್, ಈಗ ಆಕ್ಚುಲಿ ಎಲ್ಲಿತ್ತು, ಹೈದರಾಬಾದ್ ಅಲ್ಲಿ ಫ್ರೆಂಚ್ ಕಂಟ್ರೋಲ್ ಇತ್ತು, ಕರ್ನಾಟಕದಲ್ಲಿ ಬ್ರಿಟಿಷರ ಕಂಟ್ರೋಲ್ ಇತ್ತು. ಫ್ರೆಂಚ್ ಏನ್ ಮಾಡ್ಬಿಟ್ರು, ಪೋರ್ಟ್ ಸೆಂಟ್ ಜಾರ್ಜ್ ಕೋಟೆ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿ ತನ್ನ ಆರ್ಮಿಗಳನ್ನ ಸುತ್ತುವರಿಸಿದ್ರು. ಹೈದರಾಬಾದ್ ಅವ್ರ ಆರ್ಮಿ ಇತ್ತಲ್ವಾ, ಅಲ್ಲಿ ಆರ್ಮಿ ಇಡ್ಲೇ ಇಲ್ಲ. ಬಿಕಾಸ್ ಅವ್ರು ನಮ್ಮ ಕಂಟ್ರೋಲ್ ಓವರ್ ಕಾನ್ಫಿಡೆನ್ಸ್ ಮೇಲೆ
ತನ್ನ ಆರ್ಮಿಗಳನ್ನ ಬೇ ಆಫ್ ಬೆಂಗಾಲಲ್ಲಿ, ಬಹುಮುಖ್ಯವಾಗಿ ಇಲ್ಲಿ ಮದ್ರಾಸ್ ಇತ್ತಲ್ವಾ, ಬೇ ಆಫ್ ಬೆಂಗಾಲಲ್ಲಿ ತನ್ನ ಆರ್ಮಿಗಳನ್ನ ಇಲ್ಲಿ ಇಡಲಾಯಿತು. ಇಲ್ಲಿ ಆರ್ಮಿಯನ್ನ ಇಡಲಾಯಿತು. ಹೈದರಾಬಾದಲ್ಲಿ ಸೈನ್ಯವೇ ಇಲ್ಲ. ಬ್ರಿಟಿಷರು ಪ್ಲಾನ್ ಮಾಡಿದ್ರು. ರಾಬರ್ಟ್ ಕ್ಲೈವ್ ಪ್ಲಾನ್ ಮಾಡ್ತಾನೆ, ನಮ್ಮ ಕರ್ನಾಟಕ ನಮ್ಮ ಕಂಟ್ರೋಲ್ ಆಗಿದೆ, ನಮ್ಮ ಉದ್ದೇಶ ಹೈದರಾಬಾದ್ ಆಗಿರ್ಬೇಕು ಅಂತ ಆ ಥರ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಇಷ್ಟಕ್ಕಿಂತ ಮುಂಚಿತವಾಗಿ 1757ರಲ್ಲಿ ಪ್ಲಾಸಿ ಕದನ ಆಗಿತ್ತು. ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಜಯ ಸಾಧಿಸಿದ್ರು. ಇದರ ಮುಖಾಂತರ ಇವ್ರಿಗೆ ದೊಡ್ಡ ಕಾನ್ಫಿಡೆನ್ಸ್ ಬಂದಿತ್ತು. ಪ್ಲಾಸಿ ಕದನದಲ್ಲಿ, ಬಂಗಾಳದಲ್ಲಿ ಏನು ಪ್ಲಾಸಿ ಕದನ ಆಯಿತು 1757ರಲ್ಲಿ, ಚರ್ಚೆ ಮಾಡ್ತೀನಿ ಡೀಟೇಲ್ ಅದ್ರ ಬಗ್ಗೆ. ಪ್ಲಾಸಿ ಕದನದಲ್ಲಿ 1757ರಲ್ಲಿ ದೊಡ್ಡ ಮಟ್ಟಕ್ಕೆ ಗೆಲುವು ಸಾಧಿಸಿದ್ರು. ಒಳ್ಳೆ ಕಾನ್ಫಿಡೆನ್ಸ್ ಆಗಿದ್ರು. ಗೆಲುವಿನ ಓಟದಲ್ಲಿ, ನಾಗಲೋಟದಲ್ಲಿ ಅವರಿದ್ರು. ಆದ್ರಿಂದ ಇಲ್ಲಿ ಆ ತರ ಆಗೋಯ್ತು. ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಅವರು ಕಾನ್ಫಿಡೆನ್ಸ್ ಇತ್ತು. ತನ್ನ ಆರ್ಮಿಯನ್ನ ಫ್ರೆಂಚರು ಇಲ್ಲಿ ಇಟ್ಟಿದ್ರು. ಹೈದರಾಬಾದ್ ನಲ್ಲಿ ಸೈನ್ಯವೇ ಇಲ್ಲ. ಇದರ ಮುಖಾಂತರವಾಗಿ ಬ್ರಿಟಿಷರು ಏನ್ ಮಾಡ್ತಾರೆ, ಬ್ರಿಟಿಷ್ ಡಿಫೀಟೆಡ್ ಫ್ರೆಂಚ್ ಟ್ರೂಪ್ಸ್ ಇನ್ ದ ಬ್ಯಾಟಲ್ ಆಫ್ ಚಂದುರ್ತಿ. ನೋಡ್ರಿ, ಇವರು ಇಲ್ಲಿ ಅಟ್ಯಾಕ್ ಮಾಡಕ್ ಹೋಗಲ್ಲ ಬ್ರಿಟಿಷರು ಏನ್ ಮಾಡ್ತಾರೆ, ಹೈದರಾಬಾದ್ ಕಡೆ ಗಮನ ಕೊಡ್ತಾರೆ. ಬ್ರಿಟಿಷರು ಫ್ರೆಂಚ್ ಟ್ರೂಪ್ಸ್ ತುಂಬಾ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರೂಪ್ಸ್ ಗಳನ್ನು ಇಲ್ಲಿ ತಂದಿರ್ತಾರೆ, ಮದ್ರಾಸ್ ಕಡೆ ತಂದಿರ್ಬಿಡ್ತಾರೆ. ಅದರಿಂದ ಈಸಿಯಾಗಿ ಬ್ರಿಟಿಷರು ತನ್ನ ಟ್ರೂಪ್ಸ್ ಅನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಚಂದುರ್ತಿ ಕದನದಲ್ಲಿ 1758ರಲ್ಲಿ ಚಂದುರ್ತಿ ಕದನದಲ್ಲಿ ಬ್ರಿಟಿಷರನ್ನ ಕಂಪ್ಲೀಟ್ ಆಗಿ ಸೋಲಿಸ್ಬಿಡ್ತಾರೆ. ಇದರ ಮುಖಾಂತರವಾಗಿ ಫ್ರೆಂಚರು ತನ್ನ ವಶದಲ್ಲಿದ್ದಂತಹ ಹೈದರಾಬಾದ್ ಅನ್ನ ಕಳ್ಕೊಳ್ತಾರೆ. ಕಂಪ್ಲೀಟ್ಲಿ ಕಳ್ಕೊಂಡ್ಬಿಡ್ತಾರೆ. ಇದರ ಮುಖಾಂತರವಾಗಿ ನಾರ್ದರ್ನ್ ಸರ್ಕಾರ ತೆಗೆದುಕೊಂಡಿರ್ತಾರಲ್ಲ, ಅದನ್ನು ಕೂಡ ಕಳೆದುಕೊಂಡು ಬಿಡ್ತಾರೆ. ಕ್ಲಿಯರ್? ಮುಂದೆ ಯಾವಾಗ ನೋಡ್ರಿ, ಇಲ್ಲಿ ನೋಡಿ ವಂಡವಾಸಿ ಅಂತೇಳಿ, ಇದು ಮದ್ರಾಸ್, ಇಲ್ಲಿ ಹೈದರಾಬಾದ್ ಅಲ್ವಾ, ಹೈದರಾಬಾದು ಫ್ರೆಂಚ್ನ ಆರ್ಮಿ ಇಲ್ಲಿರುತ್ತೆ. ಫ್ರೆಂಚ್ ಆರ್ಮಿ ಮದ್ರಾಸ್ ಸುತ್ತಮುತ್ತ ಇರುತ್ತೆ. ಇಲ್ಲಿ ಅವ್ರ ಆರ್ಮಿ ಇರೋದಿಲ್ಲ. ಆಟೋಮೆಟಿಕ್ ಆಗಿ ಬ್ರಿಟಿಷರು ತಗೊಂಡೋಗಿ ಎಲ್ಲ ಆರ್ಮಿ ಅಲ್ಲಿ ಗೆದ್ದು ಬಿಡ್ತಾರೆ. ಇದಷ್ಟು ಈಗ ಹೈದರಾಬಾದ್ ಅವ್ರ ಕಂಟ್ರೋಲಿಗೆ ಬರುತ್ತೆ. ಈಗ ಈಸಿಯಾಗಿ ಬ್ರಿಟಿಷರು ಇಲ್ಲಿ ಯುದ್ಧವನ್ನ ಮಾಡ್ತಾರೆ. ವಾಂಡಿವಾಶ್ ಕದನ ಅಂತೇಳಿ, ಇಲ್ಲಿ ಬೇ ಆಫ್ ಬೆಂಗಾಲಲ್ಲಿ ಅವ್ರ ಆರ್ಮಿ ಜಾಸ್ತಿ ಇರುತ್ತೆ. ಯಾರ್ದು? ಫ್ರೆಂಚ್ ಆರ್ಮಿ ಬೇ ಆಫ್ ಬೆಂಗಾಲಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಆಗ ಬ್ರಿಟಿಷರು ತನ್ನ ಆರ್ಮಿಯನ್ನ ವಾಂಡಿವಾಶ್ ಹತ್ರ ಅಥವಾ ವಂಡವಾಸಿ ಅಂತೇಳಿ, ವಂಡವಾಸಿ ಅಥವಾ ವಾಂಡಿವಾಶ್ ಅಂತ ಕರಿತೀವಿ, ತಮಿಳುನಾಡಲ್ಲಿದೆ. ಇಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷರ ಮಧ್ಯೆ ದೊಡ್ಡ ಕದನ ಆಗುತ್ತೆ, ಅಥವಾ ಅದನ್ನ ವಾಂಡಿವಾಶ್ ಕದನ ಅಥವಾ ವಂಡವಾಸಿ ಕದನ ಅಂತ ಕೂಡ ಕರಿತೀವಿ. ಅಲ್ಲಿ ಇಬ್ಬರು ಮಧ್ಯೆ ಯುದ್ಧ ಆಗುತ್ತೆ. ಇದರ ಮುಖಾಂತರವಾಗಿ ಫ್ರೆಂಚರನ್ನ ಬ್ರಿಟಿಷರು ಕಂಪ್ಲೀಟ್ ಆಗಿ ಸೋಲಿಸ್ತಾರೆ ಈ ಕದನದಲ್ಲಿ. ಬಿಕಾಸ್ ಅವರ ಆರ್ಮಿ ಯೂಶಲಿ ಇಲ್ಲಿ ಜಾಸ್ತಿ ಇರುತ್ತೆ, ಸಮುದ್ರದಲ್ಲಿ ಅವ್ರು ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಅದರಿಂದ ಈಸಿಯಾಗಿ ವಂಡವಾಸಿ ಕದನದಲ್ಲಿ 1760ರಲ್ಲಿ ಫ್ರೆಂಚ್ ಆರ್ಮಿಯನ್ನ ಬ್ರಿಟಿಷರು ಕಂಪ್ಲೀಟ್ ಆಗಿ ಸೋಲಿಸ್ತಾರೆ. ಇದರ ಮುಖಾಂತರವಾಗಿ ಫ್ರೆಂಚ್ ಪವರ್ ಭಾರತದಲ್ಲಿ ಕೊನೆಗೊಳ್ಳುತ್ತೆ. ಇದರೊಂದಿಗೆ ಭಾರತದಲ್ಲಿ ಫ್ರೆಂಚ್ ಶಕ್ತಿ ಕೊನೆಗೊಳ್ಳುತ್ತೆ. ಒಂದು ಸೆಕೆಂಡ್. ಓಕೆ, ಎಕ್ಸಾಂಪಲ್ ಕೇಳ್ಬೋದು, ಬ್ಯಾಟಲ್ ಆಫ್ ವಾಂಡಿವಾಶ್ ಅಥವಾ ವಂಡವಾಸಿ ಕದನ ಯಾವಾಗ ನಡೀತು ಅಂತ ಕೇಳಿದಾಗ 1760. ಬ್ಯಾಟಲ್ ಆಫ್ ವಂಡವಾಸಿ ಯಾವ ಕದನದ ಭಾಗ ಅಂತ ಕೇಳಿದಾಗ ಮೂರನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧದಲ್ಲಿ ಇದು ನಡೆದಿರುವಂತದ್ದು ಅಂತೇಳಿ. ದಟ್ ಇಸ್ ಇಂಪಾರ್ಟೆಂಟ್. ಅದರ ಭಾಗ ಮೂರನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧದಲ್ಲಿ ಈ ಒಂದು ವಾಂಡವಾಸಿ ಕದನ ಬರುವಂತದ್ದು. ಈ ಒಂದು ಕದನದ ಮುಖಾಂತರವಾಗಿ ಫ್ರೆಂಚ್ನ ಪವರ್ ಅನ್ನ ಭಾರತದಲ್ಲಿ ಕೊನೆಗೊಳಿಸಲಾಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾಸಸ್ ನಡೆದಿರುವಂತಹ ಯುದ್ಧ ಇದು, ಲೋಕಲ್ ಕಾಸ್ಗಳಿಗಲ್ಲ. 1 ಮತ್ತು 3ನೇದು ಅಂತಾರಾಷ್ಟ್ರೀಯ ಕಾರಣಗಳು ನಡೆದಿರುವಂತಹ ಯುದ್ಧ, 2ನೇದು ಮಾತ್ರ ಲೋಕಲ್ ಕಾಸ್ಗಳಿಗೆ ನಡೆದಿರುವಂತದ್ದು. 3ನೇ ಯುದ್ಧ 7 years ವಾರ್ ಇನ್ ಯುರೋಪ್, ಅದಕ್ಕೋಸ್ಕರ ನಡೆದಿರುವಂತದ್ದಲ್ವಾ. ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾರಿಸ್ ಒಪ್ಪಂದ ಆಗುತ್ತೆ. ಪ್ಯಾರಿಸ್ ಒಪ್ಪಂದದ ಮುಖಾಂತರವಾಗಿ ಈ ಯುದ್ಧ ಕೊನೆಗೊಳ್ಳುತ್ತೆ 1763ರಲ್ಲಿ. ಬ್ಯಾಟಲ್ ಆಫ್ ವಾಂಡವಾಸಿ ನಡೆದಿದ್ದು ಯಾವಾಗ ಅಂದ್ರೆ 1760ರಲ್ಲಿ. ಭಾರತದಲ್ಲಿ ಫ್ರೆಂಚ್ ಪವರ್ನ ಈ ಯುದ್ಧ
ಇಲ್ಲ ಅನ್ನೋ ಮಾಡ್ತು. ಕಂಪ್ಲೀಟ್ಲಿ ಅವರನ್ನು ಸೋಲಿಸುವ ಮುಖಾಂತರವಾಗಿ ಅವ್ರ ಪವರ್ ಏನು ಹೈದರಾಬಾದ್ ಇತ್ತು ಅದನ್ನು ಕೂಡ ಬ್ಯಾಟಲ್ ಆಫ್ ಚಂದುರ್ತಿಯಲ್ಲಿ ಸೋಲಿಸುವ ಮುಖಾಂತರವಾಗಿ ಹೈದರಾಬಾದ್ನಲ್ಲಿ ಅವರ ಪವರನ್ನು ಕಿತ್ಕೊಳ್ಳಲಾಯಿತು. ಇಲ್ಲಿ ಏನ್ ಅಟ್ಯಾಕ್ ಮಾಡಕ್ ಬಂದಿದ್ರು ಅದನ್ನ ವಾಂಡೋಶದಲ್ಲಿ ಸೋಲಿಸುವ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ಅವರನ್ನ ಎಂಡ್ ಮಾಡಲಾಯಿತು. ಈಗ ಫ್ರೆಂಚ್ ಪವರ್ ಅವರು ಕುಗ್ಗಿದ್ರು. ಇಲ್ಲಿ ನೋಡಿ, ಇಲ್ಲಿ ವ್ಯಾಂಡವಾಸ್ ಕಾದ್ರು, ಇಲ್ಲೇ ವ್ಯಾಂಡವಾಸ್ ಇಲ್ಲಿ ನಡೆದಿರುವಂಥದ್ದು ಅವರ ಮತ್ತು ಯುದ್ಧ ತಮಿಳುನಾಡಲ್ಲಿ ಇರುವಂಥದ್ದು ಬ್ಯಾಟಲ್ ಆಫ್ ವಾಂಡಿವಾಸ್ ಅಥವಾ ವಂಡವಾಸ್ ಅಂತ. ಇದು ಇಲ್ಲಿ ಪ್ಲಾಸಿ ಇಲ್ಲಿದೆ ನೋಡಿ. ಅವರು ಪ್ಲಾಸಿಕ್ನಲ್ಲಿ ಗೆದ್ದಿದ್ರು. ಇಲ್ಲಿ ಕೂಡ ಅಟ್ಯಾಕ್ ಮಾಡೋ ಕೆಲಸ ಕೂಡ ಮಾಡ್ತಾ ಹೋದ್ರು. ಇಲ್ಲಿ ಬಿಕಾಸ್ ಅಲ್ಲಿಂದ ಬೆಂಗಾಳಿಂದ ತನ್ನ ಆರ್ಮಿ ತೆಗೆದು ಕರೆಸಿದ್ರು, ಇಲ್ಲಿಗೆ ಕರೆಸ್ಬಿಟ್ಟು ಯುದ್ಧ ಮಾಡಿಸಿದ್ರು. ಮೂರನೇ ಆಂಗ್ಲೋ ಕಾರ್ನಾಟಿಕ್ ಯುದ್ಧದ ಹೈಲೈಟ್ಸ್ ಅನ್ನು ಕೊಟ್ಟಿದ್ದೀನಿ ನಿಮಗೆ. 1756ರಿಂದ 1763 ನಡೆದಿರುವಂಥದ್ದು ಬ್ರಿಟಿಷ್ ಮತ್ತು ಫ್ರೆಂಚು. ಈ ಒಂದು ಯುದ್ಧದ ಮುಖಾಂತರವಾಗಿ ಫ್ರೆಂಚ್ ಪವರು ಭಾರತದಲ್ಲಿ ಕೊನೆಗೊಳ್ಳುತ್ತೆ. ಪ್ಯಾರಿಸ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಳ್ಳುತ್ತೆ. 1763 ಪ್ಯಾರಿಸ್ ಒಪ್ಪಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊನೆಗೊಳ್ಳುವಂಥದ್ದು ಯುದ್ಧ. ಫ್ರೆಂಚರು ತನ್ನ ಅಸ್ತಿತ್ವವನ್ನು ಭಾರತದಲ್ಲಿ ಕಳ್ಕೋತಾರೆ. ಅದರಿಂದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಭಾರತದಲ್ಲಿ ಕೆಲವು ಪ್ರದೇಶಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ ಮಾತ್ರ, ಬೇರೆದಕ್ಕೆಲ್ಲ ವ್ಯಾಪಾರವನ್ನು ಮಾಡಲಿಕ್ಕೆ ಮಾತ್ರ ಅವರಿಗೆ ಕೆಲವು ಪ್ರದೇಶಗಳನ್ನ ಕೊಡಲಾಯಿತು. ಒಂದು ಪಾಂಡಿಚೇರಿ, ತಮಿಳುನಾಡಲ್ಲಿ ಪಾಂಡಿಚೇರಿಯನ್ನು ಕೊಡಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಚಂದನಗರನ ಕೊಡಲಾಯಿತು. ಆಂಧ್ರ ಪ್ರದೇಶದಲ್ಲಿ ಯಾನಮ್ ಅನ್ನುವ ಪ್ರದೇಶವನ್ನು ಕೊಡಲಾಯಿತು. ಕೇರಳದಲ್ಲಿ ಮಾಹೆಯನ್ನ ಕೊಡಲಾಯಿತು. ಪಾಂಡಿಚೇರಿ, ಚಂದನಗರ ಪಶ್ಚಿಮ ಬಂಗಾಳ, ಯಾನಮ್ಮು ಮತ್ತು ಮಾಹೆ ಕೇರಳ, ಈ ಪ್ರದೇಶಗಳನ್ನ ಅವ್ರಿಗೆ ಕೊಟ್ಬಿಟ್ಟು ಇಲ್ಲಿ ನೀವು ಬರೀ ವ್ಯಾಪಾರ ಮಾಡ್ಕೊಂಡು ಅಷ್ಟೇ ಇರ್ಬೇಕು. ನೀವೇನು ಮಾಡಂಗಿಲ್ಲ, ಇಲ್ಲಿ ನಿಮ್ಮ ಆರ್ಮಿ ತಗೊಂಬರಂಗಿಲ್ಲ, ವ್ಯಾಪಾರ ಮಾಡ್ಕೊಂಡು ಅಷ್ಟೇ ಇರಬೇಕು ಅಂತೇಳಿ ಅವರಿಗೆ ಒಂದು ಒಪ್ಪಂದಗಳನ್ನ ಮಾಡಿಸ್ಬಿಟ್ಟು ಕೊಡಲಾಯಿತು. ಅಮೆರಿಕದಲ್ಲಿ ಫ್ರೆಂಚ್ ಎಲ್ಲವನ್ನೂ ಕಳ್ಕೊಳ್ತು. ಪ್ಯಾರಿಸ್ ಒಪ್ಪಂದ ಮುಖಾಂತರವಾಗಿ ಅಮೆರಿಕದಲ್ಲಿ ಫ್ರೆಂಚ್ ಎಲ್ಲವನ್ನೂ ಕಳ್ಕೊಂತು. ಭಾರತದಲ್ಲೂ ಕೂಡ ಕಳ್ಕೊಳ್ತು. ಪಾಂಡಿಚೇರಿ, ಚಂದನಗರ, ಯಾಣಂ ಮತ್ತು ಮಾಹೆಯನ್ನ ಮಾತ್ರ ವ್ಯಾಪಾರಕ್ಕೋಸ್ಕರ ಆ ಒಪ್ಪಂದದ ಪ್ರಕಾರ, ಪ್ಯಾರಿಸ್ ಒಪ್ಪಂದದ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಪ್ಪಂದ ಆಯಿತು. ಅಮೆರಿಕದಲ್ಲಿ ಫ್ರೆಂಚ್ ಎಲ್ಲವನ್ನೂ ಕಳ್ಕೊಂತು. ಭಾರತದಲ್ಲೂ ಕೂಡ ಕಳ್ಕೊಳ್ತು. ಭಾರತದಲ್ಲಿ ಕೇವಲ ವ್ಯಾಪಾರಕ್ಕೋಸ್ಕರ ಕೆಲವು ಪ್ರದೇಶಗಳವರಿಗೆ ಕೊಡಲಾಯಿತು. ಇವರು ಈ ಪ್ರದೇಶಗಳನ್ನ ಪಾಂಡಿಚೇರಿಯನ್ನ ಮುಖ್ಯ ಕಚೇರಿಯನ್ನಾಗಿ ಮಾಡಿಕೊಂಡು ಅವರು ಭಾರತದಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಫ್ರೆಂಚರು ಭಾರತದಲ್ಲಿ ವ್ಯಾಪಾರಕ್ಕಷ್ಟೇ ಸೀಮಿತಗೊಂಡ್ರು. ಇಲ್ಲಿವರೆಗೆ ಅವ್ರೇಂದು ಪ್ರಾಬಲ್ಯ ಇತ್ತು ಮುಗಿದ್ ಕಂಪ್ಲೀಟ್. ಬ್ರಿಟಿಷರಿಗೆ ತಗೊಂಡ್ರು ಪ್ರಾಬಲ್ಯವನ್ನ. ಫ್ರೆಂಚರು ವ್ಯಾಪಾರಕ್ಕೆ ಮಾತ್ರ ಅವರನ್ನ ಸೀಮಿತಗೊಳಿಸಲಿಕ್ಕೆ ಆದೇಶಿಸಲಾಯಿತು ಈ ಒಂದು ಪ್ಯಾರಿಸ್ನ ಒಪ್ಪಂದದ ಮುಖಾಂತರವಾಗಿ. ಸಲಾಬತ್ ಜಂಗು ಈಗ ಗೆದ್ದೆತ್ತಿನ ಬಾಲಡಿಯರವನಾಗೆ ಹಿಂದೆ ಫ್ರೆಂಚರಿಗೆ ನಾರ್ದನ್ ಸರ್ಕಾರನ ಅವ್ರಿಗೆ ಕೊಟ್ಟಿದ್ದ, ಫ್ರೆಂಚರಿಗೆ ಕೊಟ್ಟಿದ್ದ ಸಲಾಬತ್ ಜಂಗು. ಈಗ ಯಾವಾಗ ಬ್ರಿಟಿಷರು ಗೆದ್ರೋ ಆಟೋಮೆಟಿಕ್ ಆಗಿ ಸಲಾಬತ್ ಜಂಗ್ ಏನ್ ಮಾಡ್ದ, ಸೇಮ್ ನಾರ್ದನ್ ಸರ್ಕಾರ ಆ ಪ್ರದೇಶಗಳನ್ನ ಬ್ರಿಟಿಷರಿಗೆ ಕೊಟ್ಬಿಟ್ಟ. ತಗೊಳ್ಳಿ ಬ್ರಿಟಿಷರು, ನೀವು ತಗೊಳ್ಳಿ. ಅದರಿಂದ ಯಾವಾಗ ಫ್ರೆಂಚರಿಗೆ ಆ ಪ್ರದೇಶಗಳು ಹೋಗಿತ್ತೋ ಈಗ ಬ್ರಿಟಿಷರಿಗೆ ಅದು ಬಂತು. ಬ್ರಿಟಿಷರಿಗೆ ಬಂತು. ಸಲಾಬತ್ ಜಂಗ್ ಕನ್ಫರ್ಮ್ಡ್ ನಾರ್ದನ್ ಸರ್ಕಾರ್ಸ್ ಟು ಬ್ರಿಟಿಷ್. ಸಲಾಬತ್ ಜಂಗು ಉತ್ತರ ಸರ್ಕಾರಗಳನ್ನ, ಆಂಧ್ರ ಪ್ರದೇಶದ ಉತ್ತರ ಭಾಗಗಳು, ಏನು ಕರಾವಳಿ ಭಾಗಗಳನ್ನ ಬ್ರಿಟಿಷರಿಗೆ ಕೊಡ್ತಾನೆ. ಇದು 3 ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳನ್ನ ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟ್ ಕಂಪನಿ ವಾರ್ಫೇರ್, ಕಂಪನಿ ಯುದ್ಧ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೋತೀನಿ. ಸ್ವಲ್ಪ ಸ್ಲೋ ಆಗಿ ಅರ್ಥ ಮಾಡಿಸ್ತಾರೆ ಚರ್ಚೆ ಮಾಡಿದ್ದೀನಿ. ಬಿಕಾಸ್ ಇವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಚರ್ಚೆ ಮಾಡಬೇಕಾದ್ರೆ, ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ಅದಕ್ಕೆ ನಿಮಗೆ ನೀಟಾಗಿ ಚರ್ಚೆ ಮಾಡಿದ್ದೀನಿ. ನೀಟಾಗಿ ಮ್ಯಾಪ್ನ ಮುಖಾಂತರವಾಗಿ ಚರ್ಚೆ ಮಾಡೋ ಕೆಲಸ ಕೂಡ ಮಾಡ್ತಾ ಹೋಗಿದ್ದೀನಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಈಸಿಯಾಗಿ ಚರ್ಚೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಹೋಗಿದ್ದೀನಿ. ವಾರ್ಫೇರ್ ಫಾರ್ ಸುಪ್ರಿಮಸಿ ಕಂಪ್ಲೀಟ್ ಆಗಿ ಮುಗಿತು. ಈಗ ಕಂಪನಿ ವಾರ್ಫೇರು, ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನ ಎಲ್ಲವನ್ನೂ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. 4 ಆಂಗ್ಲೋ ಮೈಸೂರು ಯುದ್ಧಗಳು, 3 ಆಂಗ್ಲೋ ಮರಾಠ ಯುದ್ಧಗಳು, 2 ಆಂಗ್ಲೋ ಸಿಖ್ ಯುದ್ಧಗಳು, 3 ಆಂಗ್ಲೋ ಅಫ್ಘಾನ್ ಯುದ್ಧಗಳು, 3 ಆಂಗ್ಲೋ ಬರ್ಮಾ ಯುದ್ಧಗಳು, ಆಂಗ್ಲೋ ನೇಪಾಳಿ ಯುದ್ಧ, ಟಿಬೆಟ್ ಯುದ್ಧ, ಭೂತಾನ್ ಯುದ್ಧ, ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಹೇಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತು, ಅವಕ್ಕೆ ಕಾರಣದಂತಹ ಯುದ್ಧಗಳು ಏನೇನು, ಭಾರತವನ್ನ ಹೇಗೆ ಅವರು ಗೆದ್ರು, ಭಾರತಕ್ಕೆ ಬಹುಮುಖ್ಯವಾಗಿ ಭಾರತವನ್ನು ಹೇಗೆ ಅವರು ಆಳ್ವಿಕೆಯನ್ನು ಮಾಡಿದ್ರು, ಅದಕ್ಕೆ ಕಾರಣಗಳು ಏನೇನು, ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ಆಂಗ್ಲೋ ಕಾರ್ನಾಟಿಕ್ ಯುದ್ಧಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಕಂಪನಿ ವಾರ್ಫೇರ್, ಕಂಪನಿಗಳ ಯುದ್ಧ, ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನ, ಇವ್ರ ಬಗ್ಗೆ ಡೀಟೇಲ್ಡ್ ಆಗಿ ಬಂಗಾಳದಲ್ಲಿ ಏನಾಯಿತು ಅದ್ರ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ,
ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ನ ಬಗ್ಗೆ ತಿಳಿಸಿ, ಈ ಕೋರ್ಸ್ನ ಬಗ್ಗೆ ತಿಳಿಸಿ, ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.